विनाशाग्रे नवमौक्तिकं करतले वेणुं करे कङ्कणो सर्वाङ्गे हरिचन्दनं चलितं कण्ठेषु मुक्तावली गोपस्त्री परिवेशितं विजयते गोपालचूडामणि ಬಂದನು ಕುಳಿತು ಈ ಪ್ರಕರಣಕ್ಕೆ ಒಂದು ಅಂತ್ಯವನ್ನ ಕಾಣಬೇಕು ಎಂಬುದಾಗಿ ವಿಚಾರ ಮಾಡಿ ನನ್ನ ತಂಗಿಯಾದಂತಹ ಸುಭದ್ರೆಯನ್ನ ಪಾಚನಲ್ಲಿಗೆ ಕಳಿಸಿದೆ. ಆದರೆ ಬಂದಂತಹ ವಿಷಯವೇನು? ಯಾವುದೇ ಕಾರಣಕ್ಕೂ ಆ ಗಯನನ್ನ ಬಿಟ್ಟುಕೊಡುವುದಿಲ್ಲ. ಹಾಗಾದರೆ ಏನು ಮಾಡುವುದು? ಯುದ್ಧವೇ ಬದ್ಧ. ಹೌದು, ಅದು ಉಚಿತವೂ ಅಲ್ಲ. ಯಾಕಾಗಿ ನನ್ನ ಭಾವ, ಹಾಗಾಗಿ ಇನ್ನೊಂದು ಪ್ರಯತ್ನವೂ ಮಾಡಬೇಕು. ಜೊತೆಯಲ್ಲಿ ಯಾರನ್ನ ಕಳಿಸುವುದು? ಹಾ, ಈ ನಮ್ಮ ಒಟ್ಟಿಗೆ ಇದ್ದು 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 ನಮ್ಮದೇ ಸಲಿಗೆ ಹೆಚ್ಚಾಗಿಯೂ ಇದೆ. ಅಂತವನೊಬ್ಬನಿದ್ದಾನೆ ನಮ್ಮಲ್ಲಿ. ಅವನಲ್ಲಿ ಒಂದು ಸ್ವಲ್ಪ ಲೋಕಪಾಠವೂ ಆಗ್ಬೇಕು. ಯಾರು 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 ಇದ್ದಾನಲ್ಲ
ನಮ್ಮ ದಾರುಕ ಹ್ಮ್ ಅವನನ್ನೇ ಕಳಿಸಿ ಈ ಒಂದು ಪ್ರಕರಣಕ್ಕೆ ಯುದ್ಧವೋ ಸಂಧಾನವೋ ಹ್ಮ್ ಎಂಬುದನ್ನು ಹಾ ಅವನ ಮೂಲಕವಾಗಿಯೇ ಕೇಳಿ ತಿಳಿಸಿಕೊಳ್ಳೋಣ. ಹ್ಮ್ ಹಾಗಾದ್ರೆ ದಾರುಕ ಹ್ಮ್ ದಾರುಕ ದಾರುಕ ತೈ 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 ಮಾಡಲಿಕ್ಕೆ ಕೆಲವರಿಗೆ ಕೆಲಸವೇ ಇರುವುದಿಲ್ಲ ಅಂತ ಭಾವಿಸ್ತೇನೆ. ಎಷ್ಟೊತ್ತಿಗೂ ದಾರುಕ 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 ಏನು ನಾವಷ್ಟು ಬಿಟ್ಟು ಬಿದ್ದವರು ಈ ದ್ವಾರಕೆಯಲ್ಲಿ. ಎಲ 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 ಸ್ವರ ಕೇಳಿ ಒಮ್ಮೆ ಮೈಯೆಲ್ಲ ಉರಿದು ಹೋಯ್ತು. ಹಾಗಂತ ಹೋಗ್ಲಿಲ್ವೋ, ಅದು ಸರಿಯಾಗುವುದಿಲ್ಲ ಎನ್ನುವುದಾಗಿ ಭಾವಿಸಿಕೊಂಡು ಕೃಷ್ಣನ ಸ್ವರ ಇನ್ನೂ ಏರ್ಲಿ ಅಂತ ಕಾಯ್ತಾ ಇದ್ದೆ. ಆದ್ರೆ ಸರಿಯಾಗುವುದಿಲ್ಲ ಅಂತ ಬಂದಿದ್ದೇನೆ. ನೋಡೋಣ ಯಾಕೆ ಕರೆದಿದ್ದಾನೆ ಅಂತ. ರಾಜೀವನ ಬಚ್ಚಿ ತೈಸು ಸಾರಿನ ರಾಜೀವನ ಬಚ್ಚಿ ತೈಸು ಬಿದ್ದವನು ರಾಜಗಣ ಮಾಮರಿ ಅಬ್ಬಬ್ಬಬ್ಬಬ್ಬಬ್ಬ, ಇತ್ತೀಚೆಗೆ ನೀನು ಸ್ವರ ಏರಿಸಿದ್ದೇ ನೋಡ್ಲಿಲ್ಲ ನಾನು. ಅದು ಈ ದಾರುಕನ ವಿಷಯದಲ್ಲಿ ಎಂದೆಂದೂ ನಿನ್ನ ಸ್ವರ ಮೇಲೆ ಹೋಗ್ಲಿಲ್ಲ. ಈ ದಿವಸ ಹಾಗಲ್ಲ. ದಾರುಕ ದಾರುಕ ದಾರುಕ. ಎಲ್ಲ ಇಲ್ಲ, ಅಷ್ಟು ದಾರಿಯಲ್ಲಿ ಬಿದ್ದು ಹೋದ್ನ ಈ ದಾರುಕ ಅಂತ. ಅಲ್ವೋ ಏನ್ 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 ಅಂತ ರಾಜಕೀಯ ಕಾಯಿ ಏನಿತ್ತು ನನ್ನ ಮುಖವನ್ನು ನೋಡಿದ್ರೆ ಹಾ. ಹೇಗೆ ಅನಿಸ್ತದೆ ನಿನಗೆ? ಹಾ ಯಾರಾದ್ರೂ ಯಾರ ಬಗ್ಗೆ ಆದ್ರೂ ಮಾತಾಡಬಹುದು. ನಿನ್ನ ಮುಖದ ಬಗ್ಗೆ ಪ್ರಪಂಚದಲ್ಲಿ ಮಾತನಾಡ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಯಾಕೆ ವಲ್ಲಯ್ಯ? ಯಾಕೆ? ನಿನ್ನ ಮುಖ ಸಿಟ್ಟಾಗಿದೆಯೋ ಅಥವಾ ಸಮಾಧಾನಗೊಂಡಿದೆಯೋ ಸುಲಭ ಗುರುತಿಸ್ಲಿಕ್ಕೆ ಪ್ರಪಂಚದಲ್ಲಿ ಯಾರಿಗೂ ಸಾಧ್ಯವಿಲ್ಲ. ತುಟಿಯಲ್ಲಿ ಅರಳಿದ ಆ ಮಂದಸ್ಮಿತ ಅದು ಎಂದೂ ಮಾಯುವುದೇ ಇಲ್ಲ. ಹಾಗೆ ಇರ್ತದೆ. ಕೃಷ್ಣನ್ ಸಿಟ್ಟು ಬಂದಿದೆ ಅಂತ ತಿಳ್ಕೊಳ್ಬೇಕು. ಇನ್ನು ಮುಖ ಬಾಡಿ ಹೋಗ್ತದೆ ಕೆಲವರದ್ದು. ನಿನ್ನ ಮುಖ ಬಾಡುವುದೂ ಇಲ್ಲ. ಒಂದೇ ರೀತಿಯ ಗೆಲುವು ಮುಖದಲ್ಲಿ. ನಿನ್ನ ಮುಖ ನೋಡಿದ್ರೆ ಹೇಗೆ ಕಾಣ್ತದೆ ಅಂತ ಏನ್ ಹೇಳ್ಬೇಕಪ್ಪ? ಇನ್ನು ನಿನ್ನ ಮುಖದಲ್ಲಿ ಏನಾದ್ರೂ ಮಂಗ ಕುಣಿತಾ ಇದ್ರೆ ಹೀಗೆ ಅಂತ ಹೇಳ್ಬೋದು. ಅದೇನು ಕಾಣುವುದಿಲ್ಲ. ಹಾ, ವಿಷಯ ಗೊತ್ತಿಲ್ಲ ನಿನಗೆ? ಯಾವ್ದು ನನಗ? ನನಗೂ ಗೊತ್ತಿರುವಷ್ಟು ವಿಷಯ ಪ್ರಪಂಚದಲ್ಲಿ ಯಾರಿಗೂ ಗೊತ್ತುಂಟು ಅಂತ ಬೇಕಲ್ಲ. ಹಾಗಲ್ಲೂ ಮತ್ತೆ ಈ ಹಿಂದೆ ಹಾ 8 ದಿನಗಳ ಹಿಂದೆ ನಡೆದಂತಹ ಒಂದು ಘಟನೆ. 8 ದಿವಸದಿಂದ ಹಾ. ಏನೆಲ್ಲ ಘಟನೆ ನಡೆದೋಯ್ತು? ಅದು ಏನ್ ನಡ್ದದ್ದು? ನಾನು ಹಾ ಪ್ರಾತರ್ವಿಧಿಯನ್ನ ಮುಗಿಸುವುದಕ್ಕಾಗಿ ಹಾ ಮಹಾನದಿಯಲ್ಲಿ ಅರ್ಘ್ಯವನ್ನು ಕೊಡುವಂತಹ ಸಂದರ್ಭ ಅದು. ಬೆಳಗ್ಗೆ ಹೊತ್ತಿಲೆ. ಹಾ ಅಯ್ಯೋ, ಅದು ನಿನಗೆ ಗೊತ್ತಿರುವಂತಹ ವಿಷಯವೇ. ಬೆಳಗ್ಗೆ ಸಾಮಾನ್ಯ ಬೆಳಗ್ಗೆ ಹೊತ್ತಿಲೆ ಕೊಡುವುದು ನೀನು ಒಮ್ಮೊಮ್ಮೆ. ಅಲ್ವಾ? ಸರಿ ಸರಿ. ಹಾ. ಆ ಸಂದರ್ಭದಲ್ಲಿ ಹಾ ಮಂತ್ರಿಸಿದಂತಹ ಜಲಕ್ಕೆ ಹಾ ಆ ದುರುಳನಾದಂತಹ ಗಯ ಗಂಧರ್ವನ ಹಾ ಕುದುರೆಯ ಹಯದ ಬೆವರಿನ ಹನಿಯನ್ನು ನನ್ನ ಈ ಅರ್ಘ್ಯದೊಳಗೆ ಬಿತ್ತು. ಹೌದಾ? ಹಾ ಅದು ಕೆಲವರು ಆಡ್ಕೊಳ್ಳೋದು ಕೇಳಿದ್ದೇನೆ. ಕೃಷ್ಣನಿಗೆ ಬಹಳ ಬೇಸರ ಬಂದಿದ್ಯಂತೆ, ಬಹಳ ಬೇಸರ ಬಂದಿದ್ಯಂತೆ, ಅದಕ್ಕೆ ಮಲಿನ ಆಗಿ ಹೋಯ್ತಂತೆ ಹೇಳೋದು ಕೇಳಿದ್ದೇನೆ. ನಮ್ಮ ಕೃಷ್ಣ ಅಲ್ವಾ, ಅದನ್ನು ಶುದ್ಧೀಕರಿಸಲಿಕ್ಕೆ ಎಷ್ಟೊತ್ತು ಬೇಕು ಅವನಿಗೆ? ಶುದ್ಧೀಕರಿಸಿ ಕುಡಿದಿರ್ಬೋದು ನೀನು. ಹಾಗಲ್ಲ, ಅಲ್ಲ, ಅದಕ್ಕೆ ಬಿಟ್ಟಿರ್ಬೋದು. ಹಾಗೆ ಬಿಡ್ಲಿಕ್ಕೆ ಬರುವುದಿಲ್ಲ ಅಂತಾನೆ ಕ್ರೋಧಗೊಂಡದ್ದು. ಮತ್ತೆ ಆತ ನಡೆಸಿಕೊಂಡಂತಹ ರೀತಿ ಅಂದ್ರೆ ಈ ಪ್ರಾಣಿಯ ಆಯಾಸವನ್ನು ತಿಳಿಯದೆ ಆತ ಅಷ್ಟು ದುರಹಂಕಾರದಿಂದ ಓಡಿಸ್ತಾ ಇದ್ದಾನೆ ಎಂಬ ಅಲ್ಲಿಗೆ ಒಮ್ಮೆ ಕ್ರೋಧ ಬಂದದ್ದು. ಕೃಷ್ಣ ವ್ಯಾವಹಾರಿಕವಾಗಿ ಪ್ರಾಪಂಚಿಕವಾಗಿ ಬೇರೆ ತರದಲ್ಲಿ ಯೋಚನೆ ಮಾಡ್ಲಿಕ್ಕೆ ನನಗೆ ಬರುವುದಿಲ್ಲ. ಆದ್ರೂ ಕೇಳ್ತೇನೆ, ಇದು ಕುದುರೆ ಮೇಲೆ ಹೋಗ್ತಾ ಇದ್ದದೆ ಮೇಲೆ ಹೋಗ್ತಾ ಇದ್ದು ಪುಣ್ಯಾತ್ಮ. ಪುಣ್ಯಾತ್ಮ ಹಾಗೆ ಹೋಗ್ತಾ ಸುಮ್ಮನೆ ಕುದುರೆ ಮೇಲೆ ಎತ್ಕೊಂಡು ಹೋಗಿ. ಹಾ ಅಲ್ವಾ? ಆದ್ರೆ ಆ ಸಂದರ್ಭದಲ್ಲಿ ಕ್ರೋಧಗೊಂಡಂತಹ ನಾನು 8 ದಿನದೊಳಗಾಗಿ ಇದಕ್ಕೆ ಕಾರಣರಾದಂತಹವರನ್ನ ಕೊಂದು ಕಳೀತೇನೆ ಎಂಬುದಾಗಿ ಏನು ಮಾಡಿದೆ. ಆ ನಂತರದಲ್ಲಾದಂತಹ ಸಮಸ್ಯೆ ಈಗ ಏನು ಈಗ ಅವ್ನು ಕೊಂದಾಯ್ತಾ? ಇಲ್ಲಪ್ಪ,
ಬಂದಿರುವುದೇ ಈಗ. ನಾನು ಕೊಲ್ಲಬೇಕು ಅವನನ್ನ? ಇದು ನೋಡು ಕೃಷ್ಣ, ನೀನು ನನ್ನನ್ನು ಯಾವ್ದೋ ರೀತಿಯಲ್ಲಿ ಸಿಕ್ಕಾಕ್ಲಿಕ್ಕೆ ಮಾಡಿದಂತ ವ್ಯವಹಾರ. ನಾನು ಇದುವರೆಗೆ ಯಾರನ್ನು ಒಂದು ಸಣ್ಣ ಇರುವೆಯನ್ನು ಕೊಂದವನಲ್ಲ. ನಿನ್ನ ರಥದಲ್ಲಿದ್ದೇನೆ ಬಿಟ್ರೆ, ನೀನು ಬಾಣ ಬಿಟ್ಟು ಬೇರೆಯನ್ನು ಕೊಂದಿದ್ದೆ ಬಿಟ್ರೆ, ನಾನು ಇದುವರೆಗೆ ಯಾರನ್ನು ಕೊಂದವನಲ್ಲ. ನಾನು ಈ ವ್ಯವಹಾರಕ್ಕೆ ನಾನು ಕೈ ಹಾಕುವುದೇ ಇಲ್ಲ. ಕೊಲ್ಲಲಿಕ್ಕೆ ನನ್ನ ಹತ್ರ ಸಾಧ್ಯ ಇಲ್ಲ. ಕೈನನ್ನು ಕೊಲ್ಲಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಲ್ಲ, ಒಂದು ಪ್ರಯತ್ನ ಮಾಡು ನೋಡು. ಎಲ್ಲಿದ್ದಾರೆ ಅಂತ ನೋಡಿದ್ರೆ ಒಂದು ಸಾರಿ ನೋಡಬಹುದು. ಎಲ್ಲಿದ್ದಾನೆ ಬೇಕಲ್ವಾ? ನಾನು ಕೊಂದು ಕಳೀತೇನೆ. ದೊಡ್ಡ ಸಮಸ್ಯೆ ಬರುವುದು ನಿನಗೆ. ಏನು? 8 ದಿವಸದ ಒಳಗಾಗಿ ಅವನನ್ನು ಬೇರೆ ಹೊರತು ಕೊಲಿಸ್ತೇನೆ ಅಂತ ನೀನು ಮಾತಾಡಿ. ನೀನು ಕೊಟ್ಟ ಪ್ರತಿಜ್ಞೆ ಹಾಗೆ ನಾನೇ ಸ್ವಯಂ ಕೊಲ್ತೇನೆ ಅಂತ ಅಲ್ವಾ? ನೀನು ಕೊಂದು ಹಾಕಿಬಿಟ್ಟೆ ಅಂತ ತಿಳ್ಕೊ. ಅಲ್ಲ, ಈಗ ನಾನು ಅಷ್ಟು ಹೇಳಿದ ಮೇಲೆ ನಾನೇ ನನ್ನ ಹತ್ರ ಸಾಧ್ಯ ಇಲ್ಲ ಅಂತ ನೀನು ಹೇಳುವಾಗೂ ಇಲ್ಲ. ಹೌದು ಅಲ್ವಾ? ಸರಿ ಆಯ್ತು. ಹಾಗಾಗಿ ಹಾಗಾಗಿ ಆದ್ರೆ ಅವನ ಇರವು ಗೊತ್ತಾಯ್ತು ನಮಗೀಗ. ಹೌದಾ? ಗೊತ್ತಾಗಿ ತಡೆಯ ಹೋಗಿ ಕೊಂದು ಹಾಕಿದ್ರೆ ನಾನು ಬೇಕಾದ್ರೆ ಇಲ್ಲೇ ಇರ್ತೇನೆ. ನೀನು ಹೋಗಿ ಕೊಂದು ಹಾಕಿ. ನನ್ನ ಭಾವನಾದಂತಹ ಪಾರ್ಥ ಆತನಲ್ಲಿ ಆಶ್ರಯವನ್ನು ಪಡೆದಿದ್ದಾನಂತೆ. ಗೈನ ಎಲ 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 ಹೋಗಿ ಪಾಂಡವರಿರುವಂತಹ ಅರಣ್ಯದಲ್ಲಿ ಇದ್ದಾನಂತ. ಕಾಡಿನಲ್ಲಿ ಅಡಗುವ ಚೋರರ ಹೆಚ್ಚಾದ. ಆದರೂ ನಾನು ಒಂದು ಸಣ್ಣ ಪ್ರಯತ್ನ ಮಾಡಿಬಿಟ್ಟೆ. ಏನ್ ಮಾಡಿದೆ? ನನ್ನ ತಂಗಿಯಾದಂತಹ ಸುಭದ್ರೆಯನ್ನ ರಾಯಭಾರಕ್ಕೆಂದು ಕಳಿಸಿಕೊಟ್ಟೆ. ಬಲ ಸರಿಯಾಗಿ ಕೆಲಸ ಮಾಡಿ ಅಲ್ವಾ? ರಾಜಕೀಯಕ್ಕೆ ಹೆಂಗಸರು ಹೇಳುತ್ತಂದಾಗ ಯಾರ್ಯಾರಿಗೆ ಎಷ್ಟೆಷ್ಟು ವ್ಯವಸ್ಥೆ ಕೊಡಬೇಕು ಅಂತ ನೀನು ನಿರ್ಣಯ ಮಾಡಿದ್ರೆ ಲೋಕದಲ್ಲಿ ಮುಂದೆ ಅದೇ ಪಾಲನೆ ಆಗ್ತದೆ. ಆದ್ರೆ ಇದು ಕೇವಲ ರಾಜಕೀಯ ಸಂಬಂಧ, ಇದು ವ್ಯವಹಾರ ಅಲ್ಲ ನೋಡು, ಭಾವನೆಂಟರ ಸಂಬಂಧ ಇದು. ಹಾಗಾಗಿ ಏನಾದ್ರೂ ಹೆಂಡತಿಯ ಮಾತನ್ನ ಕೇಳಿ ಅಥವಾ ಅವಳ ಮಗನ ಮಾತನ್ನಾದ್ರೂ ಕೇಳಿ ಏನಾದ್ರೂ ಒಪ್ಪಿಯಾನು ಎನ್ನುವಂತ ಒಂದು ಸಣ್ಣ ಆತ್ಮವಿಶ್ವಾಸವಿತ್ತು. ಒಪ್ಪಿರಬಹುದು, ಆದ್ರೆ ಆಗಲಿಲ್ಲ. ಸುಭದ್ರ ರಾಯಭಾರು ಆಗ್ಲಿಲ್ವಾ? ಈಗ ಮತ್ತೊಂದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಇನ್ನೊಂದು ರಾಯಭಾರ ಆಗ್ಬೇಕಾ? ಒಂದು ರಾಯಭಾರ ಮುರಿದು ಬಿದ್ದ ಮೇಲೆ ಮತ್ತೊಂದು ರಾಯಭಾರ ಮಾಡುವುದು ಸರಿ ಅಂತ ನನಗೇನೋ ಅನಿಸುವುದಿಲ್ಲ ನೋಡು. ಅಲ್ಲ, ನೀನ್ ಹೋದ್ರೆ ಹೇಗೆ ಅಂತ ನಾನ ಕಮ್ಮಿ ಅಲ್ಲಿ ಹೋಗಿ ಅಲ್ಲಿ ಹೋಗುವುದು. ಮತ್ತೆ ನೀನೇ ವಿಷಯ ಹೇಳಿದ್ರೆ ಏನೇನಾದ್ರೂ ಹೇಳ್ಯಾನು ಅಥವಾ ಯಾರೋ ಇಂದನೂ ಕೇಳಿ ಬಂದಾನು ಎಂಬುದಾಗಿ ತಿಳಿಯೋದು ಬೇಡ ಅಂತ ನಾನೊಂದು ಓಲೆಯನ್ನು ಕೊಡ್ತೇನೆ. ಹೋಗಿ ಈಗ ನನಗೆ ಓಲೆ ನೆಪಕ್ಕೆ ಮಾತ್ರ ಮಾತನಾಡ್ಲಿಕ್ಕೆ ಅವಕಾಶ ಇಲ್ವಾ? ಅಲ್ಲ, ಓಲೆ ನೆಪಕ್ಕೆ ಮಾತ್ರ. ಅದು ಬೇಕು. ಮತ್ತೆ ಯಾರಿಂದ ಬಂದದ್ದು ಗೊತ್ತಾಗ್ತದೆ ಕೃಷ್ಣನಿಂದನೇ ಅಂತ ಕಥೆ ನೆನಪಾಯ್ತು. ತಂದರಣ್ಣನ ಗುರುತ ಅಲ್ವಾ? ಹಾಗಾಗಿ ಒಂದು ಓಲೆಯನ್ನ ಬರೆದು ಕಳಿಸ್ತೇನೆ. ಬೇಕು ನನಗೆ ಬೇಡ. ಬೇಕು ಬೇಕು. ಹಾಗಾಗಿ ಹೋಗಿ ಸಾಮವೋ ಸಂಗ್ರಾಮವೋ ತಿಳಿದು ಬಂದ್ರೆ ಆಯ್ತಾ? ತಿಳಿದು ಬರಬೇಕು. ಅಷ್ಟೇ ಮಾಡಿದ್ರೆ ಸರ್. ಮತ್ತೇನಾದ್ರೂ ಅವರು ಉದ್ಧಟನ ಮಾಡಿದ್ರೆ ಅದು ಬೇಕು ನನಗೆ. ಅದು ಬೇಕು. ಯಾಕೆಂದ್ರೆ ನಿನಗೆ ಎಷ್ಟು ವಿಶ್ವಾಸ ಇದೆ ಅಂತ ನನಗೆ ಗೊತ್ತಿಲ್ಲ. ಪಾಂಡವ್ರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಮತ್ತೇನಾದ್ರೂ ಒಬ್ಬೊಬ್ರು ಒಂದೊಂದು ರೀತಿ ಅವರು. ಅದ ದೊಡ್ಡ ಮೀಸ ಭೀಮ ಅಂತೂ ಅವನು ಸುಮ್ಮನೆ ಮತ್ತೆ ಯಾವ್ದು ಕೇಳೋದಿಲ್ಲ. ಹಾಗಾಗಿ ನೀನು ಅವರಲ್ಲಿ ಸಾಮವೋ ಸಂಗ್ರಾಮವೋ ಅಂತ ಕೇಳಬೇಕು. ಆಯ್ತು. ಉದ್ಧಟನ ಮಾತಾಡಿದ್ರು ಅಂತ ಆದ್ರೆ ಒಂದು 4 ಬೀಳ್ಬೇಕು. ನನಗೂ ಭೀಮನ ಮೇಲೆ ಒಂದು ಕಣ್ಣಿತ್ತು. ಮತ್ತೆ ಅವ್ರು ಸುಮ್ಮನೆ ಉಳಿದ್ರು ನೀನ್ ಬಿಡಬೇಡ. ಕೇಳಿ ಕೇಳಿ ಅದು 4 ಬಿಡ್ಬೇಕು. ನೀನ್ ಇಷ್ಟು ಹೇಳಿದೆ ಅಂತ ಆದ್ಮೇಲೆ 4 ಬೀಳುವವರೆಗೂ ನಾನು ಬಿಡೋನಲ್ಲ. ನೆನಪಿರ್ಲಿ, ಒಂದು 4 ಬೀಳ್ಬೇಕು. ಹೋಗಿ ಬಾ. ಓಯ್ ಖಂಡಿತವಾಗಿ ಅವನಿಗೆ ತಿಳುವಳಿಕೆ ಇಲ್ಲ. ತಿಳುವಳಿಕೆ ಇದ್ದಿದ್ರೆ ಹೋಗಿ ಸೋಮತ್ರ ಕಳಿಸ್ತಿದ್ನ ಅವನು. ಬಲಭದ್ರ ದೇವರು ಕಳಿಸ್ಕೊಟ್ಟಿದ್ರೆ ಆಗ್ತಿರ್ಲಿಲ್ವಾ? ಅಲ್ವಾ? ಎಷ್ಟಂದ್ರೂ ಬಲಭದ್ರ ದೇವರ ಮಾತನ್ನು ತಿರಸ್ಕರಿಸ್ತಾನ ಪಾಂಡವರು ತಿರಸ್ಕರಿಸಲಿಕ್ಕೆ ಸಾಧ್ಯವಾ? ಹೋಗಿ ಹೆಣ್ಣು ಮಕ್ಕಳಿಗೆ ರಾಜಕೀಯದಲ್ಲಿ ಒಂದು ಅವಕಾಶ ಮಾಡಿಕೊಡ್ತೇನೆ ಎನ್ನುವ ಭಾವದಿಂದಾಗಿ ಅವರನ್ನ ಸೋಮದ್ರೆಯನ್ನು ಕಳಿಸುವುದರ ಮೂಲಕವಾಗಿ ಒಂದು ಬ್ಯಾಡ್ ವಿಷಯಕ್ಕೆ ನಾಂದಿ ಹಾಕಿ ಇಟ್ಟ ಹಾಗಾಯ್ತು. ನಾಳೆ ಲೋಕದಲ್ಲಿ ಇದನ್ನೇ ಅನುಸರಿಸಿದೆ. ಒಂದು ವೇಳೆ ಇದು ಫಲಿತಾಂಶ ಶೂನ್ಯ ಅಂತ ಬಂತು ಅಂತಾದ್ರೆ ದೂರುವುದು ಹೆಣ್ಣು ಮಕ್ಕಳನ್ನಲ್ವಾ? ಹೆಣ್ಣು ಮಕ್ಕಳಿಗೆ ಅಪಕೀರ್ತಿ ತರಲಿಕ್ಕಾಗಿ ಈ ಕೃಷ್ಣ ಹೀಗೆ ಮಾಡಿದ್ದು. ಮದುವೆ ಆಗಿದ್ದರು ಒಂದೆರಡ, ಅದು ಅಲ್ಲ.
ಹಾಗೆ ನೋಡಿದ್ರೆ ಅದರಲ್ಲೂ ಒಂದು ರೀತಿಯಲ್ಲಿ ತಪ್ಪು, ಹೀಗೆ ನೋಡಿದ್ರೆ ಇದರಲ್ಲೂ ಒಂದು ರೀತಿಯ ತಪ್ಪು. ಏನಾದ್ರೂ ಆಗಲಿ ಇಷ್ಟು ದಿವಸ ಆದ್ರೂ ದ್ವಾರಕೆಯಲ್ಲಿ ನಾನೊಂದು ದೊಡ್ಡ ಜನ ಅಂತ ಆದದ್ದಿಲ್ಲ. ಯಾವಾಗಲೂ ಅಷ್ಟೇ ನನ್ನನ್ನು ಕರೆದಾಗ ಅವನ ರಥದ ಮುಖ್ಯಲ್ಲಿ ಹೋಗಿ ಕುಳಿತುಕೊಂಡ್ರೆ ಆಯ್ತು. ಇಂಥದ್ದೇ ಕುದುರೆ ಬೇಕು ಅಂತ ಆಯ್ಕೆ ಮಾಡ್ಕೊಳ್ಳೋನು ಅವನೇ. ನನಗದರಲ್ಲೂ ಸ್ವಾತಂತ್ರ್ಯ ಇರಲಿಲ್ಲ. ಇವತ್ತು ಹಾಗಲ್ಲ, ನೀ ಏನು ಬೇಕಾದ್ರೂ ಮಾಡಬಹುದು ಅಂತ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ. ಆದ್ರೆ ಅದನ್ನು ಸ್ವೇಚ್ಛೆ ಅಂತ ನಾನು ಉಪಯೋಗಿಸುವುದಿಲ್ಲ. ನನಗೆ ಸಿಕ್ಕಷ್ಟು ಸ್ವಾತಂತ್ರ್ಯವನ್ನು ಅದು ಬೇಕಾದ್ರೆ ಜನ ಸ್ವೇಚ್ಛೆ ಅಂತ ತಿಳ್ಕೊಂಡು ಹೋಗಿಲ್ಲ, ನಾನು ಮಾಡ್ತೇನೆ. ಹಾಗಂತ ತಡ ಮಾಡುವುದಲ್ಲ. ಹೋಗುವುದು ಎಲ್ಲಿಗೆ? ಕಾಮ್ಯಕವನಕ್ಕೆ ಹೋಗುದಾದ್ರೆ ಹಾಗೆ ರಥವೇರಿ ಬಂದ ಸಾರಥಿ ಮುದದಿಂದ ಪ್ರಮಾದವಾಗಿ ಆಡಿದ್ದನ್ನು ಪ್ರಮಾಣ ಅಂತ ಅಂಗೀಕರಿಸಿ ಬದುಕಿದವರು ಪಾಂಡವರು. ಅದಲ್ಲದೆ ಇದ್ದಿದ್ರೆ ವನವಾಸಕ್ಕೆ ಹೋಗುವಂತ ಅನಿವಾರ್ಯತೆಯೇ ಈ ಪಾಂಡುಕೋರರಿಗೆ ಬರ್ತಾ ಇರಲಿಲ್ಲ. ಏನು ಮಾಡೋಣ, ಕೌರವರಲ್ಲಿ ಯುದ್ಧದಲ್ಲಿ ಸೋತೆವು. ಆ ದ್ಯೂತದ ನಿಬಂಧನೆಯಂತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನ ದೀಕ್ಷೆ ಅಂತ ಸ್ವೀಕರಿಸಿ ಇಲ್ಲಿಗೆ ಬಂದಿದ್ದೇವೆ. ಸತ್ಯ ತಂಗಿದ್ದು ಕಾಮ್ಯಕಾವನ. ಏನು ಮಾಡೋಣ, ಹುಟ್ಟಿದಾರಭ್ಯದಿಂದಲೂ ಕಷ್ಟವನ್ನೇ ಉಣ್ಣುತ್ತಾ ಬಂದ ಈ ಪಾಂಡವರ ಬದುಕು ಕಾಮ್ಯಕಾವನಕ್ಕೆ ಬಂದರೂ ಕೂಡ ಪರೀಕ್ಷೆ ಎಂಬುದು ತಪ್ಪಲಿಲ್ವಲ್ಲ. ಏನು ಮಾಡೋಣ, ಕ್ಷತ್ರಿಯನಾದವನು ಆರ್ತನಿಗೆ ರಕ್ಷಣೆಯನ್ನು ನೀಡಬೇಕಾದದ್ದು ಕರ್ತವ್ಯ ಎಂಬ ನೆಲೆಯಲ್ಲಿ ಕಾಮ್ಯಕ ಕಾನನದಲ್ಲಿರುವ ಸಂದರ್ಭದಲ್ಲಿ ರಕ್ಷಿಸೇ ಅಂತ ಬಂದಂತ ಬೇಡಿಕೊಂಡಂತ ವ್ಯಕ್ತಿಯನ್ನು ಗಂಧರ್ವನನ್ನ ರಕ್ಷಣೆ ಇಟ್ಟು ನಾವು ಕಾಪಿಟ್ಟಿದ್ದಾಗಿದೆ. ಆದ್ರೆ ಆಮೇಲೆ ಗೊತ್ತಾಯ್ತು ಇವ ಯಾರಿಂದ ಭೀತಿಗೊಳಗಾಗಿದ್ದಾನೆ ಅಂತ. ಹಾಗಂತ ಕೊಟ್ಟ ಮಾತನ್ನ ತಪ್ಪಬಾರದಲ್ಲ. ಬಂದದ್ದನ್ನ ಸ್ವೀಕರಿಸುತ್ತೇವೆ ಎಂಬ ಧೋರಣೆಯನ್ನ ಅಂತೂ ಬಂದದ್ದನ್ನ ನಿರೀಕ್ಷೆ ಮಾಡುತ್ತಾ ಕಾಮ್ಯಕವನದಲ್ಲಿ ಏರಿಸ್ತೇವೆ. ಎಲ್ಲೂ ದಾರಿ ತಪ್ಪಲಿಲ್ಲ ಅಲ್ವಾ? ಬಂದದ್ದು ಕಾಮ್ಯಕವನವೇ ಹೌದು. ಹಾಗಂತ ಇದನ್ನು ನಾನು ನೋಡಿದ್ದೇನೆ ಅಂತಲ್ಲ. ಕೃಷ್ಣ ಹೇಳಿದ ಗುರುತಿನ ಆಧಾರದ ಮೇಲೆ, ನನಗಿರುವಂತಹ ಭೌಗೋಳಿಕ ಜ್ಞಾನದ ಆಧಾರದ ಮೇಲೆ ಇಲ್ಲಿವರೆಗೆ ಬಂದು ನಿಂತಿದ್ದೇನೆ. ಓಹೋ 1 2 3 4 5 ಸಣ್ಣ 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 ಗುಡಿಸಲು ಕಾಣಿಸ್ತಾ ಇದ್ದಾವೆ. ಇಲ್ಲಿ ಬಂದ್ರು ಅವ್ರು ಬೇರೆ ಬೇರೆ ಇದ್ದಾರೆ ಅಂತ ಕಾಣ್ತದೆ. ಒಂದು ದೊಡ್ಡ ಗುಡಿಸಲು ಮಾಡ್ಲಿಕ್ಕೆ ಅವ್ರಿಗೆ ಆಗ್ಲಿಲ್ಲ. ಪುಟ್ 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 5 ಗುಡಿಸಲು. 5 ಇದ್ದ ಮೇಲೆ ಇದು ಪಾಂಡವರದ್ದೇ ಎನ್ನುವುದ್ರ ಬಗ್ಗೆ ಸಂಶಯ ಇಲ್ಲ. ನೋಡೋಣ, ಸ್ವಲ್ಪ ಎದುರಿ ಹೋಗ್ತೇನೆ. ಹತ್ರಕ್ಕೆ ಬಂದದ್ದಾಯ್ತು. ಬಂದದ್ದು ಇಲ್ಲಿಗೆ ಅಂತ ಆದ್ಮೇಲೆ, ಬಂದವನು ನಾನು ಅಂತ ಆದ್ಮೇಲೆ, ನಾನು ನನ್ನದಾದಂತಹ ಗತ್ತಿನಲ್ಲೇ ಇರುವುದು ಒಳ್ಳೆಯದು. ಮನೆಗೆ ಬಂದವರನ್ನು ಮಾತಾಡಿಸಬೇಕಾದ್ದು ಮನೆಯ ಯಜಮಾನನ ಕರ್ತವ್ಯ, ಸದ್ಗೃಹಸ್ಥನ ಲಕ್ಷಣ. ಈ ಪಾಂಡವರು ಅದನ್ನು ಹೇಗೆ ಅನುಸರಿಸ್ತಾರೆ ನೋಡೋಣ. ಬಂದವರನ್ನೆಲ್ಲ ಮಾತಾಡಿಸುವ ಅವಶ್ಯಕತೆ ಇಲ್ಲ. ಬಂದವರು ತಮ್ಮ ಕೆಲಸ ಆಗಬೇಕು ಅಂತಾರೆ, ಬಂದವರೇ ಬಂದು ಮಾತಾಡಿಸ್ಬೇಕಲ್ಲ. ಇದು ಒಂದು ಸೊಕ್ಕುಂಟು ಅಂತ ಆಯ್ತು ಇವರಲ್ಲಿ. ನಮ್ಮ ಕೆಲಸ ಆಗಬೇಕು ಅಂತ ನಾವು ಅವ್ರ ಹತ್ರ ಮಾತಾಡ್ಬೇಕು. ಬಂದವನು ಯಾರು ಎನ್ನುವಂತ ಪ್ರಜ್ಞೆ ಇಲ್ಲದೆ ವ್ಯವಹರಿಸ್ತಾ ಇದ್ದಾರಲ್ಲ. ಯಾರೇ ಬಂದವರು ಆಗಿದ್ರು ಕೆಲಸ ಅವ್ರದ್ದಾಗಬೇಕಲ್ಲ. ಹಾಗಿದ್ದ ಮೇಲೆ ಅವರೇ ಮಾತಾಡಿಸ್ಬೇಕು. ಇದು ಒಂದು ರೀತಿಯಲ್ಲಿ ಹಗ್ಗ ಜಗ್ಗಾಟ ಆಯ್ತು. ಅವ್ರು ಮಾತನಾಡಿಸುವುದಿಲ್ಲ ಅಂತ ಅಲ್ಲೇ ಕುಳಿತುಕೊಂಡು ಮೀಸೆ ಮೇಲೆ ಕೈ ಎಳಿಲಿಕ್ಕೆ, ಅವರೇ ಬಂದು ಮಾತನಾಡಿಸ್ಲಿ ಅಂತ ನನ್ನ ಹಠ. ನೋಡೋಣ, ಸ್ವಲ್ಪ ಮುಂದೆ ಹೋದ ಹಾಗೆ ಆಚೆ ನಿಂತಿರೋ ಬಂದು ಪ್ರಾರಬ್ಧ ಮಾತಾಡಿಸ್ತಾ ಇದ್ರೆ ಮುಂದುವರಿಯುವ ಲಕ್ಷಣವೇ ಇಲ್ಲ. ಏನಾಗಿ ಯಾಕೆ ಹೋಗಬೇಕು ಅಂತ ಇವ್ರಿಗೆ ಸೊಕ್ಕೆ
ಗೌರವಕ್ಕೆ ಬಂದವನು ಕರೆದು ಮಾತನಾಡಿಸ್ಬೇಕು ಅನ್ನೋ ಔಚಿತ್ಯ ಇಲ್ಲ, ಸೌಜನ್ಯ ಇಲ್ಲ, ಪ್ರಜ್ಞೆ ಇಲ್ಲ, ವಿವೇಕ ಇಲ್ಲ, ಧರ್ಮ ಇಲ್ಲ, ಬುದ್ಧಿ ಇಲ್ಲ, ಎಲ್ಲ ನಾಶ ಆಗಿ ಹೋಗಿದೆ ಇವ್ರ ಕಾಲ. ಮಳೆಗಾಲದಲ್ಲಿ ಹೊಟ್ಟೆ ಹುಟ್ಟುವ ಕಪ್ಪೆಯಂತೆ ಕಾಣುತ್ತಾನೆ. ಓ ತಾರುಕ ಯಾರು ಅಂತ ನೋಡ್ಬೇಕು. ನಮ್ಮ ತಾರುಕ ಎಚ್ಚರ ಇಟ್ಟುಕೋ, ಯಾಕೆ ಬಹಳ ಎಚ್ಚರ ಇಟ್ಟುಕೊಂಡು ವ್ಯವಹರಿಸು. ಏನು ಎಚ್ಚರ ಮರ್ಯಾದೆ ಕೊಟ್ಟು ಮಾತನಾಡುವುದನ್ನು ಕಲಿತುಕೊಳ್ಳಬೇಕು. ಏನು ನಾಲಿಗೆ ಹೇಗೆಲ್ಲ ಆಡ್ತದೆ ಅಂತ ಕರೀತಾ ಇದ್ದೀಯಾ? ಏನು ನಾಲಿಗೆ ತುದಿರಿ ಏನಂತ ಕರೆದ ನಿನ್ನಲ್ಲ? ಗೌರವ ಕೊಟ್ಟು ಮಾತು. ಗೌರವ ಬೇಕು ನಮ್ಗೆ. ಗೌರವ ಇಲ್ಲದೆ ನಾವು ಎಲ್ಲೂ ವ್ಯವಹರಿಸುವವರೇ ಅಲ್ಲ. ಅಲ್ಲ, ಗೌರವ ಬೇಕು. ಗೌರವದಿಂದ ವ್ಯವಹರಿಸುವ ವ್ಯಕ್ತಿಗಳಿಗೆ ಗೌರವ ಕೊಡಬೇಕಾಗ್ತದೆ. ಸುಮ್ಮನೆ ದಾರಿ ಮೇಲೆ ಹೋಗೋವರಿಗೆಲ್ಲ ನಾವು ಕರೆದು ಗೌರವಿಸುವುದು ಅಲ್ಲ. ನಾನು ದಾರಿಯ ಮೇಲೆ ಹೋಗುವವನಂತ ಭಾವಿಸಿದ್ದು ನಿನ್ನ ದೊಡ್ಡ ತಪ್ಪು. ಅದಲ್ಲದಿದ್ರು ದಾರಿಯ ಮೇಲೆ ಹೋಗುವವನೇ ಆಗಲಿ, ಒಂದಲ್ಲ ಒಂದು ರೀತಿಯಲ್ಲಿ ಅವನು ನಮಗೆ ಸಹಾಯಕಾರಿ ಆಗ್ತಾನೆ ಎನ್ನುವ ಪ್ರಜ್ಞೆಯನ್ನಿಟ್ಟುಕೊಂಡು ನಿಮ್ಮಂತ ಗತಿಗೆಟ್ಟವರು ಎಲ್ಲವರು ಗತಿಗೆಟ್ಟವರೇ. ಗತಿಗೆಟ್ಟವರೇ. ನೀ ಎರಡನೇ ಮಾತು ಆಡುವುದೇ ಬೇಡ. ಇದ್ರ ಬಗ್ಗೆ ಹೆಚ್ಚಾಯ್ತು. ನಿನ್ನ ಮಾತು ಹೆಚ್ಚಾಗಲಿಲ್ಲ. ಒಂದು ಗೌರವ ಕೊಟ್ಟು ಗೋವಚನ ಕೊಟ್ಟು ಮಾತನಾಡಿಸಿದ್ರೆ ನಿನ್ನ ನಾಲಿಗೆ ಏನಾಗ್ತಿತ್ತ? ಕೊಡು, ಗೌರವ ಕೊಟ್ಟು ಮಾತಾಡು. ಗೌರವ ಕೊಟ್ಟು ಮಾತಾಡಿದ್ರೆ ಒಳಗೆ ಕರೆದ್ರೆ ನಾನು ಬಂದು ಏನ್ ಹೇಳ್ಬೇಕು ಅಂತ ಬಹುವಚನ ಕೊಟ್ಟು ಮಾತಾಡ. ಬಹುವಚನ. ಹೌದು, ತಾಲೂಕನವರೇ ಅದು ಬೇಕು ನಮಗೆ. ಅವರೇ ಬೀಳದೆ ಹೋದ್ರೆ ಸರಿಯಾಗಿ ಆಗುವುದಿಲ್ಲ. ಒಂದು ಮಾತು ನೆನಪಿಟ್ಕೋ, ಎರಡು ನಮಗೆ ಗೌರವ ಕೊಡಬೇಕು ಅಂತ ತಿಳ್ಕೊಳ್ಳುವವರು ಇನ್ನೊಬ್ಬರಿಗೂ ಗೌರವ ಕೊಡಬೇಕು ಎಂಬ ಪ್ರಜ್ಞೆ ಇರಬೇಕು. ಇದು ಭೀಮಸೇನ ಮಹಾರಾಜರ ಮಾತಾ. ಹೌದು. ಸಾಕ ಗೌರವ ಎಲ್ಲ. ನಿಮ್ಮಂತವ್ರು ಬೇಡದಿದ್ದನ್ನ ಮಾಡುವಂತಹ ವ್ಯವಹಾರದಲ್ಲಿ ಇರ್ಬೇಕಿದ್ರೆ ನಿಮ್ಮಂತವ್ರು ಗೌರವಕ್ಕೆ ಅರ್ಹರೇನೋ? ನಾವು ಒಂದು ಪದ್ಧತಿ ಉಂಟು, ನಿಮ್ಗೆ ಹೇಳಿಬಿಡ್ತೇನೆ. ಹಾಗಂತ ದ್ವಾರಕ್ಕೆ ನಿನಗೆ ಹೊಸದಲ್ಲ. ನಮ್ಮಲ್ಲಿ ರಕ್ಷಣಾ ಪಡೆ ಒಂದುಂಟು. ಯಾರೋ ಕದ್ದಿದ್ದಾನ ಅಥವಾ ಕದ್ದಿಲ್ವ ಅದು ಬೇರೆ ವಿಷಯ. ಅವನನ್ನು ಎಳ್ಕೊಂಡು ಹೋಗಿ ಮತ್ತೆ 4 ಪೆಟ್ಟ ಕೊಡ್ತಾರೆ. ಅವನನ್ನು ಅಪರಾಧಿ ಅಂತ ನಿರ್ಣಯ ಮಾಡಿ ಆಮೇಲೆ ಅಲ್ಲ ಅಂತ ಬಿಡ್ತಾರೆ ಅಷ್ಟೇ ಹೊರತು ಯಾವ ಕಾರಣಕ್ಕೂ ಗೌರವ ಕೊಡುವ ವ್ಯವಹಾರವೇ ಇಲ್ಲ. ತಪ್ಪಿತಸ್ಥರ ಬಗ್ಗಾಗಿ ನಾವು ಖಂಡಿತವಾಗಿ ಗೌರವವನ್ನು ಕೊಡುವವರಲ್ಲ. ಅವರು ಕೊಟ್ಟರೆ ತೆಗೆದುಕೊಂಡಲ್ಲ. ಹಾಗೆ ಅಪರಾಧಿ ಮಾಡಿದ್ದು ಯಾರನ್ನ? ಅಪರಾಧಿ ಯಾರು ಅಂತ ಯಾರೇ ಅಪರಾಧಿ ಆಗಿದೆ, ಯಾರೇ ಅಪರಾಧಿ ಆ ವಿಷಯ ಪ್ರಸ್ತಾಪಿಸಿದ್ದು ನೀನು. ಮುಂದುವರಿಸಬೇಕಾದ ಹೊಣೆಗಾರಿಕೆ ನಿನ್ನದು. ಅಪರಾಧಿ ಎಂಬ ಶಬ್ದ ಬಂತಲ್ಲ, ಯಾರ ಕುರಿತಾಗಿ ಆಡಿದ್ದು? ಇದು ಪಾಂಡವರ ಇದಲ್ಲಿಗೆ ನಾನು ಬಂದದ್ದು ಸತ್ಯವಾ? ನೀನು ಪಾಂಡವರು ಅಂತ ತಿಳ್ಕೊಂಡು ಬಂದಿದ್ರೆ ಪಾಂಡವರ ಬಿಡಾಗೆ. ನಾನು ಯಾರ್ಯಾರು ಅಂತ ತಿಳ್ಕೊಳ್ಳುವಂತ ಅವಸ್ಥೆಗೆ ಇನ್ನೂ ಹೋಗಲಿಲ್ಲ. ಅಂತ ಗೊತ್ತಿಲ್ಲ. ಯಾರಿಗೆ ಯಾವ ಹೊತ್ತಿಗೆ ಏನಾಗ್ತದೆ ಗೊತ್ತಾಗುದಿಲ್ಲಪ್ಪ. ದ್ವಾರಾವತಿಯಿಂದ ಬಂದವನು. ಹೌದು, ಅದು ನಾ ಬಲಭದ್ರ ದೇವರ ಜೊತೆಗೆ ಹೆಚ್ಚಿರುವ ನಾನು ಕೃಷ್ಣ ದೇವರ ಜೊತೆ. ನಾನು ಹೇಳಿಲ್ಲ ಅದನ್ನು. ಅದಕ್ಕೆ ಹೇಳುದು ನಿನ್ನ ಈ ಒಳ ಭಾಷೆ ಉಂಟಲ್ಲ, ಈ ಒಳ ಮಾತು ನನಗೆ ಅರ್ಥ ಆಗುದಿಲ್ಲ ಅಂತ ಹೆಗಲು ಮುಟ್ಟಿ ನೋಡಿಕೊಳ್ಳುವುದು ಯಾಕೆ? ಅಲ್ಲ, ಯಾಕೆಂದ್ರೆ ನಿನ್ನ ಅಂತರಂಗದ ಭಾವ ಅರ್ಥವಾಗದೆ ನಾನು ಆಡಿದ್ದಲ್ಲ. ಸರಿಯಾಗಿ ಬಂದಿದ್ದಾನೋ ಇಲ್ವೋ ಇವನು ಬಂದವನಿಗೆ ಏನಾದ್ರು ಆಸರಿಗೆ ಬೇಕಾ? ದೂರಿಂದ ಬಂದಿದ್ದಿ, ಬಾಯಿ ಆಡಿದ್ದಿ, ಹೇಳಿ ಏನಾದ್ರು ಕೊಟ್ಟು ಸ್ವಲ್ಪ ಕುಡಿದಾರು ಹೋಗುವಂತ ಆಲೋಚನೆಯನ್ನು ಮಾಡಿದ್ರೆ ನಿಂದು ತಕರಾರಿಂದಲೇ ಮಾತಾರಂಭ ಅಂತಾಯ್ತು. ನೀ ಏನೇ ಹಿಂದೆಲ್ಲಾದ್ರೂ ಹೆಂಗಸರು ಜಾತಿ ಹುಟ್ಟಿದ್ಯಾ ಅಂತ ನನ್ನ ಅನುಮಾನ. ಗಂಡ ಆದವನು ಮನೆಗೆ ಬರುವುದು ಪೂರ್ವದಲ್ಲಿ ನಿನಗೇನು ಬೇಕು ಅಂತ ಕೇಳುವುದಕ್ಕೆ ಮೊದಲು ಅವನ ಮೇಲೆ ಒಂದಲ್ಲ ಒಂದು ಅಭ್ಯಂತರವನ್ನು ಹೇಳುತ್ತಾ ಹೋಗುದು ಹೆಂಗಸರ ಜಾಯಮಾನ. ನನ್ನ ಹೆಂಡತಿ ಅಂತೂ ಹಾಗೆ, ನಿನ್ನ ಹೆಂಡತಿ ಹಾಗೆ, ಪ್ರಪಂಚದ ಎಲ್ಲ ಚೆನ್ನಾಗಿ ಗೊತ್ತುಂಟು. ನಾನು ಹಿಂದಿನ ಜನ್ಮದಲ್ಲಿ ಹೆಣ್ಣಾಗಿ ಹುಟ್ಟಿದ್ದೋ ಗಂಡಾಗಿ ಹುಟ್ಟಿದ್ನೋ ಗೊತ್ತಿಲ್ಲ, ಆದ್ರೆ ನೀನಂತೂ ಹೆಣ್ಣಾಗಿ ಹುಟ್ಟಿದ್ದಿ. ಯಾವ ಆಧಾರ? ಒಂದೇ ಉಸಿರಿನಲ್ಲಿ ಎಷ್ಟು ಮಾತಾಡ್ತೀಯ ಪುಣ್ಯಾತ್ಮ, ನಾನು ಬಾಯಿ ಹಾಕ್ಲಿಕ್ಕೆ ಬಿಡೋದು. ನೀನು ಹೆಂಗಸ ಯಾಕೆ ಗೊತ್ತಾ? ತನ್ನ ಕೆಲಸ ಮಾಡಿಕೊಂಡು ಬರ್ಲಿಲ್ಲ ಗಂಡ ಅಂತ ಆದ್ರೆ ಮನೆ ಬಾಗಿಲು ಹೊತ್ತಿಲೆ ತುಳಿತಿದ್ದ ಹಾಗೆ ಒಟ ಗುಟ್ಲಿಕ್ಕೆ ಪ್ರಾರಂಭಿಸಿದ್ರೆ ಅನ್ನ ನೀರ ಬೇಕು ಅಂತ ಕೇಳೋದಿಲ್ಲ. ಅಷ್ಟು ಒಟ ಗುಡ್ತಾಳೆ ಹೆಂಗಸು ಅಂತ ಕೇಳಿದ್ದೇನೆ ನಾನು. ನಮ್ಮ ಮನೆಯಲ್ಲ ಆ ಪರಿಪಾಠ ಇಲ್ಲ, ನಮ್ಮ ಮನೆಯಲ್ಲಿ ಆ ಪರಿಪಾಠ ಇಲ್ಲ ಅಂತ. ಇನ್ನು ನೀನು ನೋಡಿದ್ರೆ ಆ ವರ್ತನೆ ಎಲ್ಲೋ ಪೂರ್ವಾಶ್ರಮದ ವಾಸನೆ ಬರ್ತದೆ, ಪೂರ್ವಜನ್ಮದ ವಾಸನೆ ಬರ್ತದೆ ಅಂತ ತಿಳ್ಕೊಳ್ಬೇಕು. ಅದಿತಪ್ಪ ಹಾಗೆ ಅಂತ ತಿಳ್ಕೊ. ಪೂರ್ವಾಶ್ರಮದಲ್ಲಿ ಅಥವಾ ಪೂರ್ವಜನ್ಮದಲ್ಲಿ ನಾನು ಹೆಣ್ಣೆ ಆಗಿದ್ದೆ ಅಂತ ಭಾವಿಸಿಕೊ. ಅದು ನಿನಗೆ ಈ ಹೆಣ್ಣಿನ ನಿಜವಾದ ಗುಟ್ಟು ಗೊತ್ತಾಗ್ಲಿಲ್ಲ. ಯಾಕೆ ನಾನು ಹೇಳ್ತೇನೆ. ನೀನು ಹಿಡಿಂಬೆನ್ನೋಳ ಜೊತೆ ಮದುವೆ ಆಯ್ತಂತೆ, ಹೌದಾ? ಹೌದು. ಎಷ್ಟು ದಿವಸ ಆಯ್ತು ನಿಮ್ ಜೊತೆಗೆ? ಬೇಡ. ದ್ರೌಪದಿ ಅನ್ನೋಳು ನಿಮ್ಮ ಅಯ್ಯವರ ಹೆಂಡತಿ. ವರ್ಷಕ್ಕೊಬ್ಬೊಬ್ಬರಿಗೆ ಹೆಂಡ್ರ ಅನುಭವ ನಿನ್ಗೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ.
ಇದು ಒಂದು ವರ್ಷದಲ್ಲಿ ಭೀಮಸೇನ ಹೇಗಿದ್ದಾನೆ ಅಂತ ನೋಡ್ಲಿಕ್ಕೆ ಆಗುತ್ತೆ ದ್ರೌಪದಿಗೆ. ದ್ರೌಪದಿ ಅವಳು ನಿನ್ನ ಬಿಟ್ಟು ಹೋಗಿ 8 ದಿವಸ ಆಯ್ತು, ಈಗ ನಿನಗೆ ಗೊತ್ತಿಲ್ಲ. ನೀನು ಸಂದರ್ಭ ತಂದಿದ್ದಕ್ಕಾಗಿ ಹೇಳ್ತೇನೆ. ದ್ರೌಪದಿಗೂ ಮಗ ಇದೆ, ನನ್ನಿಂದ ಮಗು ಇದೆ. ಒಂದು ವರ್ಷ ಕಳೆದಿದ್ದೀಯಪ್ಪ, 5 ವರ್ಷಕ್ಕೊಂದು ಪಾಳಿ ಅಲ್ವೇ ನನಗಿದು? ನನಗೆ ಚೆನ್ನಾಗಿ ಗೊತ್ತುಂಟು, ಅದನ್ನೆಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದೆ. ಅದಲ್ಲ ಈಗ ನನ್ನ ಕೆಲಸ ಆಗೋದಕ್ಕೆ ಏನು ಓದಿ ಬರೆದು ಮಾಡಿದ್ದೀಯಾ? ಯಾಕೆ ಅನುಮಾನ ಉಂಟಾ? ಕೇಳಿದಷ್ಟು ಪ್ರಶ್ನೆ. ಓದಿದ್ದೇನೆ. ಇನ್ನೊಂದು ನಾನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿಯೇ ಮಾತನಾಡುವವನು. ಅಪರಾಧ ಏನು ಅನ್ನೋದು ಕಡೆಗೆ ನಾನು ಯಾವಾಗಲೂ ಮೊದಲೇ ತೀರ್ಮಾನ. ವಿದ್ಯೆ ಏನು ಕಲ್ತಿದ್ದೀಯೋ? ಓದಿದ್ದೇನೆ. ಅಲ್ಲ, ಚೌಷಷ್ಠಿ ವಿದ್ಯೆ ಆಗಿದ್ಯಾ? ನಿಮಗೆ 4 ಅಕ್ಷರ ಓದ್ಲಿಕ್ಕೆ ಬರ್ತದ? 4 ಅಕ್ಷರ ಬರೋದಿಲ್ಲ. ಮತ್ತೆ ನಾನು ತಿಳ್ಕೊಳ್ಬೇಕಾದಷ್ಟು ಅಕ್ಷರವನ್ನು ಓದಬಹುದು. ನಮ್ಮ ಕೃಷ್ಣ ಇಷ್ಟು ದೊಡ್ಡ ಈಗ ಪಾಂಡವರು ಓದ್ಲಿಕ್ಕೆ ಬರ್ದಿದ್ದವ್ರು ಇದ್ದಾರೆ ಅಂತ ಮೊದಲು ಒಂದು ಮಾತು ಹೇಳಿದ್ರೆ ಕೃಷ್ಣನ ಗಂಟೆಯನ್ನು ಹೋಗ್ತಿತ್ತು. ಹೋಗ್ಲಿ ಬಿಡು. ಈಗ ನಿಮ್ಮ ಪಾಂಡವರಲ್ಲಿ ಎಲ್ಲರೂ ಓದಿದ್ದಾರೋ? ಎಲ್ಲರೂ ಚೌಷಷ್ಠಿ ವಿದ್ಯೆಯನ್ನು ಕಲಿತಿದ್ದಾರೋ? ಅವರಿಗೆಲ್ಲರಿಗೂ ಓದಿ ಬರೆದು ಮಾಡ್ಲಿಕ್ಕೆ ಬರ್ತದೆ? ನೀನು ಹೋಗಬೇಡ, ಕೇಳ್ತಾ ಇದ್ರು. ನಮಗೂ ತಾಳ್ಮೆ ಅಂತ ಇರುವುದಿಲ್ಲ. ಹಾಗಿದ್ರೆ ಒಂದು ವೇಳೆ ನಿನಗೆ ಓದ್ಲಿಕ್ಕೆ ಬರ್ತದೆ ಅಂತ ಆದ್ರೆ ಒಂದು ಕಾಗದ ತಂದಿದ್ದೇನೆ. ಹೌದು, ಒಂದು ಓಲೆ ತಂದಿದ್ದೇನೆ. ಹೌದು, ಇದು ಕೃಷ್ಣದೇವರು ನಿಮಗೆ ಕೊಡಿ ಅಂತ ಕೊಟ್ಟಿದ್ದು. ಧರ್ಮರಾಯನ ಹತ್ತು ಕೊಡಬೇಕು, ಅರ್ಜುನ ಹತ್ತು ಕೊಡಬೇಕು, ಭೀಮನ ಹತ್ತು ಕೊಡಬೇಕು, ನಕುಲನ ಹತ್ತು ಕೊಡಬೇಕು, ಸಹದೇವನ ಹತ್ತು ಕೊಡಬೇಕು, ಏನು ಯಾವ ವಿಚಾರವನ್ನು ನನ್ನ ದೇವರು ನನಗೆ ಹೇಳಲಿಲ್ಲ. ಆದ್ರೂ ಆ ವಿಚಾರದಲ್ಲಿ ಸ್ವಯಂ ನಿರ್ಣಯವನ್ನು ತೆಗೆದುಕೊಳ್ಳುವಂತಹ ಸ್ವಾತಂತ್ರ್ಯವನ್ನ ದೇವರು ನನಗೆ ಕೊಟ್ಟಿದ್ರಿಂದ, ಇದು ಎದುರಿಗೆ ನೀನು ಸಿಕ್ಕಿದ್ರಿಂದ, ನನಗೆ ನಿನ್ನ ಬಗ್ಗೆ ಒಂದು 4 ಮಾತಾಡಬೇಕು ಅನ್ನುವಂತಹ ಆಸಕ್ತಿ ಇದ್ದದ್ರಿಂದ, ಮತ್ತೆ ನಿನ್ನಂತವನು ದೊಡ್ಡ ಮೀಸೆ ಅಡಿಯಲ್ಲಿ ನಿನ್ನಂತಹ ಪರಾಕ್ರಮಿಗಳೇ ಇಲ್ಲ ಎನ್ನುವಂತಹ ವ್ಯವಹಾರದಲ್ಲಿ ನೀನು ವ್ಯವಸ್ಥೆಯಾದ್ರಿಂದ ನಿನಗೆಲ್ಲ ಏನೇನು ತಿಳಿದಿದೆ ಅನ್ನೋದನ್ನ ತಿಳ್ಕೊಂಡು ಹೊರತು ನಾನು ವ್ಯವಹರಿಸಬಾರದು ಅಂತ ನಾನಿದ್ದರಿಂದ ಮಾತಿನ ಮಧ್ಯೆ ಹೂ ಹಾಕ್ಲಿಕ್ಕಾದ್ರೆ ಅವಕಾಶ ಕೊಡ್ತೀಯ? ಬೇಡ, ನನಗೆ ನನ್ನ ಮಾತಿಗೆ ನಾನು ಮಾತನಾಡಿದ್ದೇನೆ ಅನ್ನೋದು ಪ್ರಧಾನವೇ ಹೊರತು ನೀನು ಎಷ್ಟು ಕೇಳಿಸ್ಕೊಂಡು ಹೇಳೋದು ನನ್ನ ಪ್ರಧಾನ ಅಲ್ಲ. ಇದು ಪತ್ರ ಒಂದು ತಂದಿದ್ದೇನೆ, ಇದನ್ನು ಓದಿ ಸಕಾಲದಲ್ಲಿ ಸಕಾರಣ ಸಹಿತವಾಗಿ ಉತ್ತರವನ್ನು ನೀಡತಕ್ಕದ್ದು ನನಗೆ. ಸುಮ್ಮನೆ ಸುಮ್ಮನೆ ಓದ್ಲಿಕ್ಕೆ ಬರ್ತದೆ ಅಂತ ಹೇಳಬೇಡ. ನನಗೆ ಗೊತ್ತಿತ್ತು ಒಂದು ಅಕ್ಷರ ಬರೋದಿಲ್ಲ ಅಂತ, ಓದ್ಲಿಕ್ಕೆ ಬರೋದಿಲ್ಲ ಅಂತ. ಹೇಯ್ ಶತದಡ್ಡ, ನಿನ್ನನ್ನು ಶತಗಜತ್ರಾಣಿ ಅಂತ ಕರೀತಾರೆ. ನೀನು ಶತದಡ್ಡನೇ ಹೌದು. ಯಾಕೆ ಆ ಕಾಗದವನ್ನು ಹಿಂದೆ ಬಂದಾಗ ಮೇಲೆ ಕೆಳಗಾಗಿ ಹಿಡಿದಿದ್ದೀಯಲ್ಲ ಮಹಾರಾಯ. ಪತ್ರ ಹಿಡಿದವರು ಯಾರು? ನನಗೆ ಕಣ್ಕಾಣುವುದಿಲ್ಲ ಅಂತ ಭೀಮಸೇನ. ಓದ್ಲಿಕ್ಕೆ ಬರ್ತದೆ ಅಂತ ಹೇಳಿದ್ದೇನೆ. ಪತ್ರವನ್ನು ಹೇಗೆ ಹಿಡ್ಕೊಳ್ಬೇಕು ಅಂತ ಗೊತ್ತಿದೆ ನನಗೆ, ಸರಿಯಾಗಿ ಹಿಡ್ಕೊಂಡಿದ್ದೇನೆ ನಾನು. ಇದನ್ನ ಯಾಕೆ ಕೇಳದೆ ಗೊತ್ತುಂಟು? ಯಾಕೆ? ನಿನಗೆ ಓದ್ಲಿಕ್ಕೆ ಬರ್ತದೆ ಎಲ್ಲೋ ಪತ್ರವನ್ನು ಸರಿಯಾಗಿ ಹಿಡಿದಿದ್ದೀಯಲ್ಲ ಒಂದು ಪರೀಕ್ಷೆ ಮಾಡ್ಲಿಕ್ಕೆ ಹೇಳಿದ್ದು. ಸರಿಯಾಗಿ ಹಿಡಿದಿದ್ದೆ, ಪರೀಕ್ಷೆ ಮಾಡ್ಕೊಂಡು ಓದ್ಲಿಕ್ಕೆ ಪುಸ್ತಕ ಕೊಡ್ತೀಯಾ? ಓಹೋ, ಅದೇ ಪುಸ್ತಕ ಕೊಡದೆ ಏನು? ಓದ್ಲಿಕ್ಕೆ ಒಂದು ಅಕ್ಷರ ಎಲ್ಲ ಓದಲಿಕ್ಕೆ 4 ತಾಸು ಮಾಡ್ತಾನೆ. ಸಾಮಮೋ ಸಂಗ್ರಾಮಮೋ ಬೇಗ ಹೇಳು. ಓದಲಿಕ್ಕೆ 3 ತಾಸು ತೆಗೆದುಕೊಳ್ತಾನೆ. ನಾನು ಎಷ್ಟೊತ್ತಿಗೆ ಹೋಗಿ ದ್ವಾರಕ್ಕೆ ಉತ್ತರ ಕೊಡುವುದು, ಜೊತೆಯಲ್ಲಿ 8 ದಿವಸ ಕಳೀತದೆ. ಓಹೋ, ನಿನ್ನ ಉಪಾಯ ಇದು. ಹೇಗಾದ್ರೂ ಮಾಡಿ 8 ದಿವಸವನ್ನು ಇಲ್ಲೇ ಕಳಿಸಿ ಕೃಷ್ಣನ ಪ್ರಾಣ ತೆಗಿಬೇಕು ಅಂತ ಮಾಡಿದಂತ ಈ ಹುನ್ನಾರ ನನಗೆ ಅರ್ಥ ಆಗೋದಿಲ್ಲ ಅಂತ ಮಾಡ್ಕೊಂಡ್ಯಾ. ಇದು ಕೇಳ್ತಾ ಇದ್ದೇನೆ, ಮೊದಲನೇ ಮಾತನ್ನು ಕೇಳ್ತಾ ಇದ್ದೇನೆ. ಕೈಯನ್ನು ಇಟ್ಟುಕೊಂಡಿದ್ದೇನೆ ಅಂತ ಹೌದೇನಾ? ಹೌದಾ? ಹೌದು. ಗಟ್ಟಿ ಹೇಳ್ಬೇಕಂತ. ಇದನ್ನೇ ಅಪರಾಧ ಅಂತ ಹೇಳಿದ್ದು. ಅಲ್ಲಿ ಅಪರಾಧಿ ಯಾರು ಅಂತ ತೀರ್ಮಾನ ಆಯ್ತು. ಯಾವ ಗಯನನ್ನು ಇಟ್ಟುಕೊಳ್ಳಬಾರದು ಅಂತಹ ಗಯನನ್ನು ನೀವು ಇಟ್ಟುಕೊಂಡಿದ್ದೀರಿ ಅಂದ್ರೆ ಅಪರಾಧಿಗಳ ಸ್ಥಾನದಲ್ಲಿದ್ದೀರಿ. ನಿಮ್ಮ ಮೇಲೆ ಎಷ್ಟು ನಾನು ಮಾತಾಡಬಹುದು. ಇದು ಸುಮ್ಮನೆ ಗಯನ ಬಿಟ್ಕೊಡಿ, ಬೆಟ್ಟು ಕೊಟ್ಟು ಬಿಡಿ. ನನ್ನ ರಥದ ಕಟ್ಟೆ ಹಾಕಿ ತಗೊಂಡು ಹೋಗ್ತಾನೆ. ಬಿಟ್ಕೊಟ್ಬಿಡಿ. ಕಟ್ಟೆ ಹಾಕೋದು ನಾನೇ, ನೀನ್ ಬಿಟ್ಕೊಡು. ನಾ ಕಟ್ಟೆ ಹಾಕ್ತಾನೆ. ಅಪರಾಧ ಆಯ್ತಾ? ಅಪರಾಧ ಬಿಡು, ಅದು ಅಪರಾಧ ಅಂತ ತೀರ್ಮಾನ ಆಗಿ ಹೋಯ್ತು. ಅದ್ರ ಬಗ್ಗೆ ಮತ್ತೆ ಮರು ಪರಿಶೀಲನೆ ಇಲ್ಲ. ಮತ್ತೆ ಇಲ್ಲಿಂದ ಮೇಲೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ನೀವು ಅವರನ್ನ ಇಟ್ಕೊಂಡಿದ್ದೀರಿ ಅಂತ ಆದ್ಮೇಲೆ ಅಪರಾಧ ತೀರ್ಮಾನ ಆಯ್ತು. ಇನ್ನು
ಅವನನ್ನು ಸುಮ್ಮನೆ ಬಿಟ್ಟು ಕೊಡಿ. ಬಿಟ್ಟು ಕೊಟ್ಟು ಒಳ್ಳೇದಾಗ್ತದೆ. ಬಿಟ್ಟು ಕೊಡದೆ ಬಿಟ್ಟು ಕೊಡು, ಬೇಡ ಮಾತಾಡ. ಬಿಟ್ಟು ಕೊಡದೇ ಇದ್ರೆ ಬಿಟ್ಟು ಕೊಡದೇ ಇದ್ರೆ ಇನ್ನೊಂದ್ಸರಿ ಹೇಳು. ಬಿಟ್ಟು ಕೊಡದೇ ಇದ್ರೆ ನಾವು ಮಾಡಿದ ಅಪರಾಧ ಅಲ್ಲ ಅಂತ ನಮಗೆ ಸ್ಪಷ್ಟ ಗೊತ್ತಿದೆ. ಎಲ್ಲ ನಿನ್ನ ಬಂದವ ಯಾರು, ಯಾರೊಂದಿಗೆ ಮಾತನಾಡುತ್ತಿದ್ದೇನೆ ಅನ್ನುವಂತ ಪ್ರಜ್ಞೆಯೂ ಇಲ್ಲದೆ ವ್ಯವಹರಿಸ್ತಾ ಇದ್ದೀಯಲ್ಲ. ರಾಯಭಾರಿಯಾಗಿ ಬಂದಂತಹ ಈ ದಾರುಕನಲ್ಲಿ ಬಿಟ್ಟು ಕೊಡದೇ ಇದ್ರೆ ಅಂತ ಬಿಟ್ಟು ಕೊಡತಕ್ಕದ್ದು. ನೀನು ಯಾರೇ ಆಗಿಲ್ಲ, ನಾವು ಮಾಡಿದ ಕೆಲಸದ ಬಗ್ಗೆ ನಮಗೆ ನಿಷ್ಠೆ ಇದೆ, ನಾವು ಸರಿಯಾಗಿಯೇ ಮಾಡಿದ್ದೇವೆ ಎಂಬ ತೀರ್ಮಾನದಲ್ಲಿ ನಾವು ಆ ಕೆಲಸಕ್ಕೆ ತೊಡಗಿದ್ದೇವೆ. ಮತ್ತೊಂದು ಪ್ರಶ್ನೆ ಕೇಳ್ತೇನೆ ನಿನಗೆ. ಈಗ ನೀವು ಕಟ್ಟಿದ್ದು ಇಟ್ಟುಕೊಂಡದ್ದು ಯಾರನ್ನ? ಗಯಾನನ್ನ. ಅವ ಯಾರು? ಗಂಧರ್ವ. ಕೇವಲ ಅಷ್ಟೇಯ? ಕುಬೇರನವ್ರ ಅಂತ ಹೇಳ್ಬಿಡ್ತೀನಿ. ಗಂಧರ್ವನು ಕುಬೇರ. ಅವನನ್ನು ಯಾಕೆ ಇಟ್ಕೊಂಡ್ರಿ? ಅವ ಜೀವ ರಕ್ಷಣೆ ಕೇಳಿದ್ದಾನೆ, ಇಟ್ಕೊಂಡಿದ್ದೇವೆ. ಅವ್ರಿಗೆ ಯಾಕೆ ಜೀವ ಭಯ ಬಂತಂತೆ? ಕೇಳಿ ನನ್ನ ಪ್ರಶ್ನೆ ಉತ್ತರ ಹೇಳ. ನಾವು ಬಿಡಿಸ್ಲಿಕ್ಕೆ ಹೋದ್ರೆ ಕಾನೂನಿನ ಯಾವ ಅಂಶವನ್ನು ಬಿಡಲಾಗಲ್ಲ, ಎಲ್ಲವನ್ನು ಪರಿಗಣಿಸತಕ್ಕ. 8 ದಿನದೊಳಗೆ ಅವನ ಕಂಠವನ್ನ ಕತ್ತರಿಸ್ತೇನೆ ಅಂತ ಯಾರು ಹೇಳಿದಂತೆ? ಹೌದಾ? ಅವ ಯಾರಿಗೆ ವಿರೋಧಿ ಆಯ್ತು? ಕೃಷ್ಣ ವಿರೋಧ. ಕೃಷ್ಣನ ವಿರೋಧಿಯನ್ನು ನೀವೇನ್ ಮಾಡ್ಕೊಂಡ್ರಿ? ನಾವು ಕಟ್ಟಿದ್ದೇವೆ, ರಕ್ಷಣೆ ಕೊಟ್ಟು ಇಟ್ಕೊಂಡಿದ್ದೇವೆ. ಅಲ್ಲ, ಕೃಷ್ಣನಿಂದ ನಿಮಗೆ ಎಷ್ಟು ಉಪಕಾರ ಆಗ್ಲಿಲ್ಲ? ಸ್ವಾಮಿತ್ರಾಗಿಯ ಕೊಡುವ ಅಪರಾಧ ಅಲ್ಲ ಅಂತ ಈಗ ಹೇಳು ನೋಡೋಣ. ಕೃಷ್ಣನ ವಿರೋಧಿಯಾದಂತಹ ಗಯನನ್ನ ತಂದು ಬಹಳಷ್ಟು ರಕ್ಷಣೆಯಲ್ಲಿ ಇಟ್ಟು ಆ ಮೂಲಕವಾಗಿ ಕೃಷ್ಣನಿಗೆ ನೀವು ಮಾಡುತ್ತಾ ಇರುವಂತಹ ಅನ್ಯಾಯ, ತಪ್ಪು, ಅಪರಾಧಿಗಳು ಮಾಡಬಾರದಿತ್ತು. ಕೃಷ್ಣ ವಿರೋಧಿ ಗಯ ಅಂತ ತಿಳಿದ ತಕ್ಷಣದಲ್ಲಿ ಒಂದು ಒಪ್ಪಿಸಬೇಕಾಗಿತ್ತು ರಾಜ ಮರ್ಯಾದೆಯಿಂದ. ಯಾಕೆ? ಎಂತೆಂತ ಸಂಕಷ್ಟದಲ್ಲಿ ಕೃಷ್ಣ ನಿಮ್ಗೆ ಉಪಕಾರ ಮಾಡಲಿಲ್ಲ ಹೇಳು. ಒಂದು ಸಭಾ ಮಧ್ಯದಲ್ಲಿ ಏನಾಯ್ತು? ಏನಾಯ್ತು ಹೇಳ. ನೀನೇನ್ ತಿಳ್ಕೊಂಡಿದ್ದೀಯ? ಏನೇನು ಗೊತ್ತಿಲ್ಲ ನಿನಗೆ. ತಲೆ ಎಷ್ಟು ಗೊತ್ತಿದೆ ಅಂತ ತಲೆ ಕೆಳಗೆ ಹಾಕಿ ಕೂತಲ್ಲಿ ನಿನ್ನ ಪ್ರಪಂಚದಲ್ಲಿ ಏನ್ ನಡೀತದೆ ಅಂತ ಯಾಕೆ ಗೊತ್ತಾಗ್ತದೆ? ನನ್ನ ಜೀವನದಲ್ಲಾದ ಕಥೆಯನ್ನ ನಿನ್ನಿಂದ ಕೇಳಬೇಕಾದ ಅವಶ್ಯಕತೆ ಇಲ್ಲ. ನೀನು ಎಷ್ಟು ತಿಳ್ಕೊಂಡಿದ್ದೀಯ, ನಿನಗೆ ಎಷ್ಟು ಬೇಕು ನೀನು ಹೇಳ್ಬೇಕು. ನಾನು ತಿಳ್ಕೊಂಡಷ್ಟು ಪ್ರಾಯಶಃ ನಿಮ್ ಬಗ್ಗೆ ನೀನು ತಿಳ್ಕೊಂಡು ಗೊತ್ತಾಗುತ್ತದೆ. ನೀನು ಅಧಿಕ ಅಂತ ಗೊತ್ತಾಗುತ್ತದೆ. ಅಧಿಕವೇ ನಾನು, ಅಧಿಕವೇ ಇದು. ಅಂತ ಸಂದರ್ಭದಲ್ಲಿ ನಿನ್ನ 5 ವರ್ಷದ ಪಾಳಿಯ ಒಬ್ಬ ಅವಳನ್ನ, ಯಾರವಳು? ಅದೇ ಪಾಂಚಾಲಿ, ಹೆಸರು ಸರಿ ಆಯ್ತು. ಪಾಂಚಾಲಿಯನ್ನ ಇನ್ನೇನು ಮಾನಭಂಗ ಆಗುತ್ತದೆ ಅನ್ನೋ ಸಂದರ್ಭದಲ್ಲಿ ಕಾಪಾಡಿದ್ಯಾರೋ ಯಾರು ಅಂತ ಹೇಳಿ ಸರ್. ನೀನ್ ಬಂದಿದ್ಯಾಕೆ? ಅದೆಲ್ಲ ಬೇಡ. ನಾನೀಗ ನೀನು ಅಪರಾಧಿ ಅಲ್ಲ ಅಂತ ನೀನು ನನ್ನ ಇದು ಹೇಳ್ತಾ ಇದ್ದಿ ಅಂತ ಆದ್ರೆ ನೀನು ಅಪರಾಧಿ ಹೌದು ಅಂತ ನಾನು ಈಗ ನಾನು ಅಪರಾಧಿ ಅಲ್ಲ ಅಂತ ಹೇಳುವುದಕ್ಕೆ ನೀನು ಜನವ ಹೌದು ಹಿಡ್ಕೊಂಡು ಬಂದದ್ದು ಓಲೆಯನ್ನು. ಈಗ ಕೇವಲ ಕೈ ಮುಟ್ಟಿದ್ದೇನೆ, ಕಪಾಲನ್ನು ಮುಟ್ಟಬೇಕಾಗ್ತದೆ. ನನ್ನ ಬಗ್ಗಾಗಿ, ನಮ್ಮ ಬಗ್ಗಾಗಿ ನಮ್ಮ ವಿರೋಧಿಗೆ ಬಂದು ನೀವು ಅಪರಾಧಿಗಳು, ಸ್ವಾಮಿದ್ರೋಹಿಗಳು ಅಂತ ನಿರ್ಣಯಿಸಿ ಹೇಳಬೇಕಾದಂತ ವ್ಯಕ್ತಿ, ಹೇಳ್ತಾ ಇರುವಂತ ವ್ಯಕ್ತಿ ಯಾರು ಅಂತ ನೋಡಿದ್ರೆ, ಕೃಷ್ಣ ಸ್ವಾಮಿಯಿಂದ ನಿಮಗೆ ಅನೇಕ ಉಪಕಾರಗಳಾದ್ರೂ ಕೂಡ ಕೃಷ್ಣ ಸ್ವಾಮಿಯ ವಿರೋಧಿಯನ್ನು ಇಟ್ಟುಕೊಂಡಿದ್ದೀರಿ ಅಂದ್ರೆ ಸ್ವಾಮಿದ್ರೋಹ ಅಲ್ಲದೆ ಮತ್ತೇನು? ನೀನು ಕೃಷ್ಣ ಸ್ವಾಮಿ ಅಪ್ಪನ ಅಜ್ಜನ ಹೇಳುವುದಕ್ಕೆ ನೀನ್ಯಾರ? ಕೃಷ್ಣ ಸ್ವಾಮಿ ರಾಯಭಾರಿ. ಎಕ್ಕಚಿತ ಓಲೆಕಾರ ಉರಸುದು ನಿನಗೆ ಅಕ್ಕ. ಯಾರ ವೈರಿಯೇ ಆಗಿರ್ಲಿ, ಯಾರ ಕುರಿತಾಗಿ ನಿಷ್ಠೂರವನ್ನು ಕಟ್ಟಿಕೊಳ್ಳಿ, ಅದನ್ನ ಕೇಳುವುದಕ್ಕೆ ಜನ ನೀನ್ಯಾರು? ದೂತ. ಸ್ವಲ್ಪ ತಿಳ್ಕೊ,
ನಾನು ದ್ವಾರಕಾವತಿಯಲ್ಲಿ ಕಂಡವರ ಮನೆಗೆ ಓಲೆಯನ್ನು ವಿತರಿಸುವ ಓಲೆಕಾರ ಅಂತ ಭಾವಿಸಿದ್ಯಾ, ಮತ್ತಿನ್ನೇನು? ಅಥವಾ ಅನ್ಯ ರಾಜರುಗಳಿಗೆ ಕೊಡಬೇಕಾದಂತಹ ಓಲೆಯನ್ನು ತಲುಪಿಸುವ ಓಲೆಕಾರ ಅಂತ ಭಾವಿಸಿದ್ಯಾ? ಈಗ ತಂದದ್ದಲ್ಲ. ಆಹಾ, ಓಲೆ ಯಾಕೆ? ಯಾಕೆ? ರಾಯಭಾರತ್ವವನ್ನು ಹೊಂದಿ ಬಂದವ ಕೃಷ್ಣನಿಂದಲೇ ಬಂದವನು ಎನ್ನುವ ದೃಢೀಕರಣಕ್ಕಾಗಿ ಮಾತ್ರ ಓಲೆ ಹೊರತು ವ್ಯವಹರಿಸ್ಲಿಕ್ಕೆಲ್ಲ ನಾನೇ ಸಂಪೂರ್ಣವಾದಂತಹ ಸ್ವಾತಂತ್ರ್ಯವನ್ನ ಕೃಷ್ಣ ಸ್ವಾಮಿಯಿಂದ ಪಡೆದು ಬಂದಿದ್ದೇನೆ. ನಾನು ಹೇಳಿದ್ದೇನೆ, ನಾನು ಆಡಬೇಕೋ ಪತ್ರಿಕೆ ಅಷ್ಟು ಮಾತಾಡ್ತದ ಅಂತ ಕೇಳಿದ್ದೇನೆ. ನಾನು ಏನಿಲ್ಲ ನೀನು ಪತ್ರಿಕೆ ಅವ್ರು ಓದ್ಲಿ ಬಿಡ್ಲಿ, ನೀನ್ ಆಡುವಷ್ಟು ಆಡಬೇಕು ಅಂತ ಹೇಳಿದ್ದಾರೆ. ವ್ಯತ್ಯಯ ಆಗುವುದು ನಿನ್ನ ಕುರಿತಾಗಲ್ಲ, ನಿನ್ನ ನಾನು ಕಳಿಸಿದ್ನಲ್ಲ ಆ ಜನ ಕೃಷ್ಣನಿಗೂ ತಲೆ ಇಲ್ಲದೆ ಹೋಯ್ತಲ್ಲ. ಓಹೋ, ಇಷ್ಟು ದಿವಸ ಇಂಥ ಅಧಿಕ ಪ್ರಸಂಗಿಗೆಲ್ಲ ಯಜಮಾನಿಕೆ ಕೊಟ್ಟು ನೀನೇ ಬಂದು ಹೇಳ್ತೀಯ ಅಂತ ಓಲೆ ಅವಶ್ಯಕತೆ ಇರಲಿಲ್ಲ. ಕೃಷ್ಣ ಓಲೆಯನ್ನ ಕೊಟ್ಟು ಕಳುಹಿದ್ದಾನೆ ಅಂತ ಆದ್ರೆ ನೀನು ಸ್ವಲ್ಪ ತಲೆಹರಟೆ, ನೀನು ಮಾತು ಕಡಿಮೆ ಆಡು, ಆ ಓಲೆಯನ್ನ ಕೊಡು, ಮಾರುತ್ತರವನ್ನ ತಗೊಳ್ಕೊಂಡು ಇದೇ ತಪ್ಪು ಹೇಳುವುದು. ಚರ್ಚೆಯ ವಿಷಯ ಅಂತಲ್ಲ, ಓಲೆಯನ್ನು ಕೊಟ್ಟ ಕಾರಣ ಯಾವುದು ಅಂತ ನಿನ್ಗೆ ಹೇಳಿದ್ದೇನೆ, ಒಂದು ಗುರುತು ಬೇಕು ಅಂತ. ಇನ್ನು ನಾನು ಎಷ್ಟು ಮಾತನಾಡಬಹುದು ಎನ್ನುವುದಕ್ಕೆ ನಿಮ್ಮದಾದಂತಹ ಅಪರಾಧವೋ ಗೈನನ್ನು ಬಿಡಿಸಿಕೊಂಡು ಹೋಗುವಲ್ಲಿಯೋ ನಾನು ಓಲೆಕಾರನಾಗಿ ಬಂದದ್ದಲ್ಲ, ರಾಯಭಾರಿಯಾಗಿ ಬಂದಿದ್ದೇನೆ. ರಾಯಭಾರಿ ಅರ್ಥ ಏನು? ರಾಜಕೀಯ ಚೆನ್ನಾಗಿ ಬಲ್ಲ ನೀನು. ಈ ಶಬ್ದದ ಅರ್ಥ ಹೇಳು, ರಾಯಭಾರಿ ಅಂದ್ರೇನು? ಎಷ್ಟು ದೊಡ್ಡ ಭಾರ ಹೊತ್ತುಕೊಂಡಿದ್ದೇನೆ, ನಿನಗೇನಾದ್ರೂ ಗೊತ್ತೇನೋ? ಗೊತ್ತಾಗ್ತದೆ, ಭಾರ ಹೆಚ್ಚಾಗಿ ಈಗ ತಲವಾಜಿ ಆಗಿದೆ. ಹೌದು ಹೌದೌದು, ನನ್ಗೆ ಗೊತ್ತಾಗ್ತದೆ. ಈಗ ನೀನು ರಾಯಭಾರಿ, ಈಗ ನಿನ್ನಲ್ಲಿ ಮಾತಿಲ್ಲ, ಕೊಡೋದಿಲ್ಲ, ನಾವು ಕೊಡೋದಿಲ್ಲ. ಕೈ ಕೊಡು. ನಿನಗೆ ಯಾವ ಜಾಗದಲ್ಲಿ ಹೆಟ್ಟಿದ್ರೆ ಹೆಟ್ಟು ಬೀಳ್ತದೆ ನನಗೆ ಹೇಳು. ನೀನು ಯಾವ ಜಾಗದಲ್ಲಿ ಹೆಟ್ಟಬೇಕು ಕುಟ್ಟಬೇಕು ಅನ್ನಿಸ್ತದೆ, ಕುಟ್ಟಿದೆಯಲ್ಲ ಈಗ ನೋಡಿ. ಆ ಬೆನ್ನು ಅನ್ನೋದೇನು ನಾನೇ ಚರ್ಮ ಇದ್ದ ಹಾಗೆ ಮರೆಯ. ನಿನಗೆ ಮೊದಲೇ ದೊಡ್ಡ ಗುಡಾಣದ ಹೊಟ್ಟೆ ಮೇಲೆ ಸರಿಯಾಗಿ ಪೆಟ್ಟು ಕೊಟ್ರೆ ಈಗ ಅದು ಒಂದು ಅಂಗುನೂ ಒಳಗೆ ಹೋಗ್ಲಿಲ್ಲ ಅಂದ್ರೆ ನೀನು ಮಾತು ಕಡಿಮೆ ಮಾಡಿದ್ರೆ ಸಾಯ್ತೀನಿ. ಈಗ ಸಾಕಷ್ಟು ಒದ್ದಾಡಿದ್ದೀನಿ. ಹೌದೌದು. ಈಗ ನೀವು ಮಾತು ಕಡಿಮೆ ಮಾಡೋದು ಶ್ವಾಸ ಹೋಗ್ಬೇಕಾದ್ರೆ ಅವಕಾಶ ನಿನಗೆ ನಾನೇ ಹೇಗೆ ಮಾಡಿದ್ನಲ್ಲ ಸರಿಯಾಗಿ ತಾಗ್ಲಿಲ್ಲ ಅನ್ಬೇಕು. ಧರ್ಮರಾಯ ಏನೂ ಆಗೋದಿಲ್ಲ, ಅವನಿಗೇನು ಆಗೋದಿಲ್ಲ. ಏನಾಗೋದಿಲ್ಲ. ಅಲ್ಲ, ಈಗ ನಿನ್ನಿಂದ ಸಣ್ಣವನಿಗೆ ಏನೂ ಆಗೋದಿಲ್ಲ ಅಂತೇಳಿ, ನಿನ್ನಿಂದ ದೊಡ್ಡವನಿಗೂ ಏನೂ ಆಗೋದಿಲ್ಲ ಅಂತೀಯ. ಸ್ವಲ್ಪ ಇನ್ನು ಸಣ್ಣಕ್ಕಿದ್ದಾರಲ್ಲ ನಮ್ಗೆ ಸಾಧ್ಯ. ಕೃಷ್ಣ ಯಾಕೆ ನಿನ್ನನ್ನು ಕಳುಹಿದ್ದಾನೆ ಅಂತ ಗೊತ್ತಾಯ್ತು. ಸ್ವಲ್ಪ ಹೆಚ್ಚಾಗಿದೆ, ಸ್ವಲ್ಪ ಕಡಿಮೆ ಆಗಲಿ ಅಂತಲೇ ಕಳಿಸಿರ್ಬೇಕು. ಯಾರಿಗೆ ಏನ್ ಹೆಚ್ಚಾಗಿದೆ, ಯಾರಿಗೆ ಏನ್ ಕಡಿಮೆ ಆಗಬೇಕು. ನೀನು ರಾಯಭಾರಿ ಬಗ್ಗೆ ಎಷ್ಟಾದ್ರೂ ಹೇಳು. ನನ್ನ ಕಳಿಸಿದ ಕೃಷ್ಣ ಸ್ವಾಮಿ ಬಗ್ಗೆ ಹೇಳಬೇಡ. ಕೃಷ್ಣ ಬಗ್ಗೆ ಹೇಳಿದ್ದಾರೆ, ನಿನ್ನ ಬಗ್ಗೆ ಹೇಳಿದ್ದು ಏನು? ನೀವು ಸ್ವಲ್ಪ ಹೆಚ್ಚಿದೆ, ಅದು ಸಮಸ್ಥಿತಿಗೆ ಬರಲಿ ಎಂಬ ಕಾರಣಕ್ಕಾಗಿ. ಈಗ ಹೇಳು, ಏನ್ ಹೆಚ್ಚು? ಈಗ ಕೊಟ್ಟಿದೆಯಲ್ಲ, ಕೊಟ್ಟಿದೆ. ಅದು ಸ್ವಲ್ಪ ಮದ ಎಂಬುದು ಹೆಚ್ಚಿತ್ತು. ಹೋಗಿ ಮದ ಬಿಟ್ಟು ಕೊಟ್ಟಿದ್ರೆ ನಿಮ್ಗೆ ತಾಗ್ತದ? ಈ ಕಡಿಮೆ ಆಗಲಿಲ್ಲ ಅಲ್ಲ, ಮಾಡುವ ಈಗ ಒಂದ್ಸಾರಿ ಕೊಟ್ಟಿದ್ದೀನಿ. ಅಲ್ಲ, ಬೇಡ ಅಂದ್ರೆ ತಡ್ಕೊಳ್ಳೋ ಅದಕ್ಕೆ ನೀ ಈ ರೀತಿಯ ಉದಾಹರಣೆ. ನಾನು ಬೇಡ ಹೇಳೋದಿಲ್ಲ ಪುಣ್ಯಾತ್ಮ, ನೀನು ಕೂಡ್ತದೀಯ ಅಂತ. ಅಲ್ಲಲ್ಲ, ಈಗ ಇರುವುದು ಬೇರೆ ಪ್ರಶ್ನೆ. ಈಗ ಏನು ತಡ್ಕೊಳ್ಳಿಕ್ಕಾಗ್ತದ? ಈಗ ನೀನು ಏನು ಸುರು ಬಿಡ್ತಾ ಇದ್ದೀಯ. ಈಗ ಇನ್ನೊಂದು ಒಮ್ಮೆ ನನಗೆ ಅದೇ ರೀತಿ ಕುಟ್ಟಿದ್ರೆ ತಟ್ಟಿದ್ರೆ ಆ ಪ್ರಾಣ ಮೇಲೆ ಹಾರಿ ಹೋದ್ರೆ ಯಾರ್ದು? ನಿನ್ನ ವರ್ತಮಾನ ಕೊಡ್ಲಿಕ್ಕೆ ಮತ್ತೆ ನಾನು ಜನ ಮಾಡ್ಬೇಕು. ನನಗೆ ದೇವರು ಬೇರೆ ಏನನ್ನು ಹೇಳಿರಬಹುದಾದ್ರೂ ಭೀಮಸೇನ ಪ್ರಾಣ ತೆಗೆದವ ಅಂತ ಹೇಳಿಲ್ಲ. ನಿನ್ನ ಮೇಲೆ ಹಾರಿ ಹೋಗ್ಬಿಡ್ತದೆ ಪ್ರಾಣ ಅಂತ ಖಂಡಿತ ಹೋಗ್ಬೇಡ. ಹೊಡೆಯುವುದಿಲ್ಲ, ಬಿಟ್ಟೆ. ಈಗ ಕ್ಷಮಿಸಿದ್ದೇನೆ, ಕೈ ನನ್ನ ಬಿಟ್ಟು. ಈಗ ಸಮಾಧಾನ ಆಯ್ತಾ? ಸಮಾಧಾನ ಆಯ್ತಾ? ನೀನಂತೂ ಸಮಾಧಾನಕ್ಕೆ ಬಂದೆ ಅಂತ ಆದ್ರೆ ನನಗೂ ಸಮಾಧಾನ. ಅಂತೂ ಗೈನನ್ನು ಬಿಟ್ಟು ಕೊಡೋ ಮನಸ್ಸನ್ನು ಮಾಡಿರಲ್ಲ,
ಸಮಾಧಾನ ಆಯ್ತು. ಗಯನನ್ನ ನಾನು ಬಿಟ್ಟು ಕೊಡುವುದಿಲ್ಲ. ಯಾವ ಕಾರಣಕ್ಕೂ ಬಂದ ಪರಿಣಾಮವನ್ನು ಎದುರಿಸ್ತೇವೆ. ಅಲ್ಲ ಮಾರಾಯ, ಇಷ್ಟು ಪೆಟ್ಟು ಕೊಟ್ಟರು ನಿನಗೆ ಬುದ್ಧಿ ಬರಲಿಲ್ಲ ಅಂತ ನೀವು ಬುದ್ಧಿ ಯಾವಾಗ ಕಲ್ತ್ಕೊಳ್ತೀರಿ? ಈಗ ನನಗೆ ಬುದ್ಧಿ ಬರಲಿಲ್ಲ, ನೀನು ಪೆಟ್ಟು ಕೊಟ್ಟಾಗ ನನಗೆ ಬುದ್ಧಿ ಬರಲಿಲ್ಲ. ಈಗ ನಾನು ಕೊಟ್ಟರೆ ನಿನಗೆ ಬುದ್ಧಿ ಬರ್ತದೆ ಅನ್ನೋಲ್ವಾ? ನೀನ ನನಗೊಡೆಯೋದ ನನಗೊಡೆಯೋದ ಮೈ ಮುಟ್ಟು ನೋಡೋಣ. ನಿನಗೆ ಬಲ ಉಂಟು ಅಂತ ಮೈ ಮುಟ್ಟು. ನಾನು ಹೇಳುವುದ್ರಲ್ಲಿ ಯಾಕೆ ಮುಟ್ಟಿದ್ಯಾ ನೀನು? ನನ್ನ ವಾಕ್ಯ ಮುಗಿದಿರಲಿಲ್ಲ ಬಂದು ಬೆನ್ನು. ಈಗ ನೀನು ಹೇಳು. ಈಗ ನೀನು ನಿಜವಾದ ಗಂಡಸೇ ಹೌದಾಗಿದ್ರೆ 5 ವರ್ಷಕ್ಕೊಮ್ಮೆ ದ್ರೌಪದಿಯನ್ನು ಪಾಡಿಯಲ್ಲಿ ಆಳುವವನಾಗಿಯೇ ಇದ್ರೆ ಬೆಟ್ಟ ತಪ್ಪಿಸ್ಕೊಳ್ಬೇಕು ಅಂತ ಹೆಚ್ಚು ಹೊತ್ತು ಮಾತನಾಡಿದ ಸುಮ್ಮನೆ. ಅಯ್ಯೋ ಎಲ್ಲ ಭೀಮ, ನೀನು ಒಂದು ಕಾಲದಲ್ಲಿ ಬಹಳ ಸಾಹಸವನ್ನು ಮೆರೆದವನು ಹೌದು ಅಂತಲೇ ಆಗಿದ್ರೆ ಇಲ್ಲಿ ಬಂದವನು ದಾರಕ ಎನ್ನುವುದು ನೀನು ನಿಜವಾಗಿ ಗೊತ್ತಾಗಿದೆ ಅಂತ ಆದ್ರೆ, ಅವನು ದ್ವಾರಾವತಿಯಿಂದ ಬಂದದ್ದು ಸತ್ಯ ಅಂತ ಹೌದಾದ್ರೆ ಏನ್ ಹೇಳಿಲ್ಲಪ್ಪ. ಅಯ್ಯಯ್ಯಪ್ಪ, ನೀನು ಕೃಷ್ಣನಾಳು ಎಂಬ ಗೌರವದಿಂದ ಕಾಲಿಡುವುದಿಲ್ಲ. ಸಾಕಾಗೋದಿಲ್ಲ. ಅಂತಲ್ಲ ಮಾರಾಯ, ನಿನ್ನ ಸ್ನೇಹಿತ ಆಗಿದ್ದೆಲ್ಲ ಆಗಿ ಹೋಯ್ತು. ಈಗ ಅಲ್ಲ ಆಗಿದ್ದ ಆಗಿ ಹೋಯ್ತು. ನೀನು ಒಳ್ಳೆಯ ಮಾರಾಯ. ನಿನ್ನ ಪರೀಕ್ಷೆಗಾಗಿದ್ದು ನೀನು ತುಂಬಾ ಒಳ್ಳೆಯ. ಮುಖದ ಮೇಲೆ ಹೊಡೆದ್ರೆ ಮುಖ ರೊಟ್ಟಿ ಆಗ್ತದೆ. ಅಲ್ಲ ನೀವು ಈ ಕಾಮ್ಯಕ್ಕೆ ಒಂದು ನೆನಪು ಬಂದ್ರೆ ಸಾಕು. ಇದಕ್ಕೆ ಉತ್ತರವನ್ನು ಬರೆದಿದ್ದೇನೆ, ಇಲ್ಲಿ ಇಟ್ಟಿದ್ದೇನೆ. ಸಾಕಾಗೋದಿಲ್ಲ. ಸುಮ್ಮದ ನಾನು ನೀವು ಬಂದಿದ್ದೀಯ ಅಂತ ಗುರುತಿದೆ. ಎತ್ತಿದ್ದೇನೆ, ತಲೆಗೆ ಇಳಿಸ್ಲೋ ಬೇಡವಾ ನೋಡ್ತಾ ಇದ್ದೇನೆ. ಹೌದು, ನನಗೆ ಕೊಟ್ಟಿದ್ದಲ್ವಾ? ನಾನು ನೀನು ಬಹುಮಾನ ರೂಪವಾಗಿ ಕೊಡುವುದಿಲ್ಲ. ಯುದ್ಧಕ್ಕೆ ಸಿದ್ಧರಾಗಿದ್ದಾರೆ ಎಂಬ ವರ್ತಮಾನವನ್ನು ದ್ವಾರಾವತಿಯಲ್ಲಿ ಕೃಷ್ಣ ಬಲರಾಮರಿಗೆ ಹೇಳು. ಮೆಟ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಮುಗಿದು ಹೋದ ಕಥೆ. ಈಗ ಕೊಟ್ಟುವುದ ಕೈ ಬಿಡಿಸಿಕೊಳ್ಳಿಕ್ಕೆ ಒತ್ತಾಡ್ತಾ ಇದ್ದೇನೆ. ಸ್ವಲ್ಪ ಲಘುವಾಗಿ ಕಟ್ಟಿದ್ದಾನೆ. ಈಗ ಮತ್ತೆ ಅದನ್ನೇ ಹೇಳಬೇಡಿ. ಮತ್ತೆಂತೂ ಅಲ್ಲ, ಸರಿಯಾಗಿ ಹೋಗಿ ಸರಿಯಾಗಿ ಬಂದಿದ್ದಾನೆ ಅಂತ ಕೃಷ್ಣನಿಗೆ ಗೊತ್ತಾದ್ರೆ ಸಾಕು. ನಾನು ತಡ ಮಾಡುವುದಲ್ಲ. ದ್ವಾರಕ್ಕೆ ಈಗ ಹೌದಲ್ಲ, ಸಂಭಾವಿತೆಯಾದಂತಹ ದ್ರೌಪದಿಯನ್ನು ಕಳಿಸಿದಾಗಲೇ ಒಂದೇ ಒಂದು ಮಾತನ್ನ ಮಡದಿ ಎನ್ನುವಂತಹ ವ್ಯಾಮೋಹವೂ ಇಲ್ಲದೆ ಗಯನನ್ನ ಬಿಟ್ಟು ಕೂಡ ಹೇಳಿ ಕಳಿಸಿದ್ದಾನೆ ಅಂತಾದ್ರೆ ಕೃಷ್ಣ ನನ್ನನ್ನು ಯಾಕೆ ಕಳಿಸ್ಕೊಟ್ಟ? ಈಗ ನನಗೆ ಅರ್ಥ ಆಯ್ತು. ಬಿದ್ರನಾಕ ಬೀಳಲಿದಾರುಕ. ಓಹೋ, ನಾನು ಅವರನ್ನೆಲ್ಲ ಹಿಡಿದು ಸರಿಯಾಗಿ ಬಡಿದು ಬಿಡ್ತೇನೆ ಅಂತ ಆಲೋಚನೆ ಮಾಡಿಕೊಂಡು ಬಂದದ್ದು ಹೌದು. ನಾನು ಹೊಡೆಯೋದ್ರೊಳಗೆ ನನಗೆ ಸರಿಯಾಗಿ ಬಿತ್ತು 4. ಕೃಷ್ಣನ ಅಂತರಂಗ ಇದು ಅಂತ ಗೊತ್ತಾಯ್ತು. ದೇವರೇ, ನೀನು ದೊಡ್ಡವ. ಈ ದಾರುಕನಿಗೆ ಬಂದ ಸೊಕ್ಕೆಲ್ಲ ಏನು ಅಂತ ಚೆನ್ನಾಗಿ ತಿಳಿದೇ ವ್ಯವಹರಿಸಿದೆ. ಆಯ್ತಪ್ಪ, ಇನ್ನು ಮುಂದೆ ಎಂದೂ ಈ ದಾರುಕನಿಗೆ ಅಹಂಕಾರ, ಮದ, ಸೊಕ್ಕು ಬಾರದಂತೆ ಕಾಪಾಡಬೇಕು ಕೃಷ್ಣ ಸ್ವಾಮಿ. ಇದು ಬರೆದು ಕೊಟ್ಟಂತಹ ಓಲೆಯನ್ನ ನನ್ನ ಕೊರಳಿಗೆ ಕಟ್ಟಿದರಲ್ಲೋ ಕೃಷ್ಣ. ಬರ್ತೇನೆ. ದಾರುಕನನ್ನ ಕಳಿಸಿದಂತಹ ಕಾರ್ಯವೂ ವಿಫಲವಾಯಿತು. ಸಂಗ್ರಾಮವೇ ಬದ್ಧ ಅನ್ನುವುದಾಗಿ ಭಾವನ ನಿರ್ಧರಿಸಿದ್ದಾರೆ ಅಂತ ಹಾಗಾದ್ರೆ ಇನ್ನು ತಡ ಮಾಡುವುದಲ್ಲ. ನಮ್ಮ ಈ ಸೇನೆಯನ್ನು ಸೇರಿಕೊಂಡು ಕಾಮ್ಯಕರವನ್ನು
ತುಂಟ ಭಾವ ನಿನಗೆ ಭಾವ ನಿಟ್ಟಾಗ ಕರವ ಮುಡಿವೆ ತುಂಟ ಭಾವ ಕರವ ಮುಡಿವೆ ಭಾವ ಪದೇ 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 ಭಾವ ಭಾವ. ಆದರೆ ಭಾವದ ಭಾವ ಸ್ವಲ್ಪ ಕಡಿಮೆ ಆದಂತ ಉಂಟು. ಯಾಕಾಗಿ ಆ ನನ್ನ ಅರ್ಘ್ಯವನ್ನ ಮಲಿನ ಮಾಡಿದಂತಹ ಆ ದುರುಳ ಗಯ ಆತ ಒಬ್ಬ ದುಂಟ. ಯಾಕಾಗಿ ತಾನು ಸಾಕಿದಂತಹ ಕುದುರೆ ಅದನ್ನೇ ಅವನಿಗೆ ಸರಿಯಾಗಿ ಪಾಲಿಸಲಿಕ್ಕೆ ಬರುವುದಿಲ್ಲ. ಅವ ಪಾಲಕನಾಗ್ತಾನ ಇಲ್ಲ ಅಂದ್ರೆ ಅದೆಲ್ಲ ಹುಡುಗುತನ ಅಥವಾ ತುಂಟತನ ಅಂತ ಹೇಳ್ಬೋದು. ಅಂತಹ ಆ ತುಂಟನನ್ನ ಕೂಡಿಕೊಂಡು ಅವ ಹೇಳಿದ ಮಾತನ್ನ ಕೇಳಿಕೊಂಡು ನೀನು ತುಂಟನಾಗೋದೆ ಅಲ್ವಾ ಭಾವ? ಅಷ್ಟೇ ಅಲ್ಲದೆ ಯುದ್ಧ ಎನ್ನುವಂತಹ ಈ ಎರಡಕ್ಷರದ ಕರ್ಮಕ್ಕೆ ನೀನು ಬಂದು ನಿಂತಿದ್ದೀಯ ಅಲ್ವೋ? ಅಂತಹ ಈ ನಿನ್ನ ಕೆಲಸಕ್ಕೆ ಭಾವ ಹೇಗೆ ಗೊತ್ತೋ? ಮಗ ಅಂದ ತಕ್ಷಣ ಅಪ್ಪ ಹೋಗ್ಬಿಡ್ತಾನೆ ಅಲ್ವಾ? ಮಗನ ಬಳಿ ಅಪ್ಪನ ಬಳಿ ಮಗ ಹೋದ್ರು ಕೈ ಮುಗಿತಾರೆ. ಇನ್ನು ಅಳಿಯ ಮಾವನ ಬಳಿ ಹೋದಾಗ ಕೈ ಮುಗಿಯುವುದುಂಟು. ಇಲ್ಲಿ ನಮ್ಮೀರುವರ ಸಖ್ಯ ಅನ್ನುವಂಥದ್ದು ಆಲಿಂಗನದ ಸಖ್ಯವಾಗಿತ್ತು. ಆದರೆ ಇಂದು ನೀನು ಮಾಡಿದಂತಹ ಕಾರ್ಯಕ್ಕೆ ಆ ನಮ್ಮ ನೆಂಟತನಕ್ಕೆ ಒಂದು ದೊಡ್ಡ ನಮಸ್ಕಾರ ಮಾರಾಯ. ಭಾವ ಭಾವನ ನಿನ್ನ ಸ್ವಭಾವ
ನನ್ನದೇ ತಪ್ಪು ಎಂಬುದಾಗಿ ಸಂಬೋಧಿಸಿದೆ ನೀನು. ಹ್ಮ್ ಆದರೆ ಹ್ಮ್ ನಾವು ಅಂದುಕೊಂಡಿದ್ದೆಲ್ಲ ಸುಳ್ಳಾಗಿ ಹೋಯಿತು. ಯಾಕೋ? ಯಾಕೆ ಗೊತ್ತಾ? ಹ್ಮ್ ನಮ್ಮ ಭಾವ ಹ್ಮ್ ಸರ್ವ ಲೋಕವನ್ನು ಕಾಯುವ ದೇವ ಹ್ಮ್ ಈ ರೀತಿ ವ್ಯವಹರಿಸ್ತಿದ್ದಾನೆ ಅಂದ್ರೆ ಹ್ಮ್ ನಾವು ಕೇಳಲೇಬೇಕಾಗುತ್ತಲ್ವಾ? ಆ ರೀತಿ ವ್ಯವಹರಿಸಿದ ಒಂದು ಕುರಿಯನ್ನು ಹ್ಮ್ ಕೊಬ್ಬಿಸುತ್ತಾರೆ ಅಂತಾದ್ರೆ ಹ್ಮ್ ಅದನ್ನು ಕಡಿಯುವುದಕ್ಕೆ ಎಂಬುದಾಗಿ ಅರ್ಥ. ಹ್ಮ್ ಹ್ಮ್ ಇದು ಹಾಗೆ ಆಯ್ತು. ಹ್ಮ್ ಇಷ್ಟು ದಿವಸ ಪಾಂಡವರನ್ನು ಹ್ಮ್ ನೀನು ಬೆಳೆಸಿದ್ದೆ ಹ್ಮ್ ಕೊಲ್ಲುವುದಕ್ಕೆ ಎಂಬುದಾಗಿ. ಹ್ಮ್ ನೀನು ಇಲ್ಲಿವರೆಗಾಗಿ ಬಂದಿದ್ದು ನಮ್ಮನ್ನು ಕಾಯುವುದಕ್ಕಲ್ಲ, ಹ್ಮ್ ಕೊಲ್ಲುವುದಕ್ಕೆ ಎಂಬುದಾಗಿ ಸ್ಪಷ್ಟವಾಗಿ ಹೋಯಿತು. ಹ್ಮ್ ಹ್ಮ್ ಹಾಗಾಗಿ ನಿನಗೆ ನಿನ್ನ ಕುಲು ಕುಟುಂಬಕ್ಕೆ ದೊಡ್ಡ ನಮಸ್ಕಾರ. ಭಾವ ಬುದ್ಧಿವಂತ ಬುದ್ಧಿವಂತ ಬುದ್ಧಿವಂತರ ಕಾಲ ಬುದ್ಧುವಾದನೆ ಕೇಳು. ಬುದ್ಧಿವಂತರ ಕಾಲ ಬುದ್ಧಿವಂತರ ಕಾಲ ಬುದ್ಧುವಾದನೆ ಕೇಳು. ಬುದ್ಧಿವಂತರ ಕಾಲ ಬುದ್ಧುವಾದನೆ ಕೇಳು. ಬುದ್ಧಿವಂತರ ಕಾಲ ಬುದ್ಧುವಾದನೆ ಕೇಳು. ಇದ್ದರೂ ಬಗೆಯು ವ್ಯರ್ಥ, ಇದ್ದರುಳು ಬಗೆಯು ವ್ಯರ್ಥ. ಸುದ್ದಿಯಿಲ್ಲದ ಹಾಗೆ ಪದವೈರಿಯದೊಂದು ಸುದ್ದಿಯಿಲ್ಲದ ಹಾಗೆ ಬದ್ಧವೈರಿಯದೊಂದು ಸುದ್ದಿಯಿಲ್ಲದ ಹಾಗೆ ಸುದ್ದಿಯಿಲ್ಲದ ಹಾಗೆ ಬದ್ಧವೈರಿಯ ತಂದು ಸುದ್ದಿಯಿಲ್ಲದ ಹಾಗೆ ಬದ್ಧವೈರಿಯ ತಂದು ಕತ್ತಿಟ್ಟುಕೊಂಡೆ ಪಾಪ ನೀನು ಕತ್ತಿಟ್ಟು ತಂದೆ ಕತ್ತಿಟ್ಟು ತಂದೆ ಕತ್ತಿಟ್ಟು ತಂದೆ ಸುದ್ದಿಯಿಲ್ಲದ ಹಾಗೆ ಬದ್ಧವೈರಿಯ ತಂದು ಕತ್ತಿಟ್ಟುಕೊಂಡೆ ಪಾಪ ಕತ್ತಿಟ್ಟುಕೊಂಡೆ ಪಾಪ. ಸುದ್ದಿಯಿಲ್ಲದ ಹಾಗೆ ಬದ್ಧವೈರಿಯ ತಂದು ಕತ್ತಿಟ್ಟುಕೊಂಡೆ ಪಾಪ. ಬುದ್ಧಿವಂತರ ಕಾಲ ಬುದ್ಧುವಾದನೆ ಕೇಳು. ಬುದ್ಧಿವಂತರ ಕಾಲ ಹೌದಪ್ಪ ಹೌದು. ಬುದ್ಧಿವಂತ ಬುದ್ಧಿವಂತ ಬುದ್ಧಿವಂತನೇ ನೀನು. ಯಾಕಾಗಿ ಒಬ್ಬ ಮೆಟ್ಟಿಲನ್ನು ಏರ್ತಾನೆ ಅಂತ ಆದ್ರೆ ನೋಡ್ತಾ ಕುಳಿತುಕೊಳ್ಳುವುದು, ಸ್ವಲ್ಪ ಹತ್ತಿರೋ ಎರಡು ಹಾಕುವುದು. ಹಾಗಾಯ್ತಾ ಇದು? ಮತ್ತೆ ಅಂದ್ರೆ ಈ ಬುದ್ಧಿವಂತರ ಕಾಲನ್ನ ಗುದ್ದುವಂತಹ ಕೆಲಸವನ್ನು ನೀನು ಮಾಡಿಬಿಟ್ಟೆ. ಅಷ್ಟೇ ಅಲ್ಲ, ಇಷ್ಟರೊಳಗಾಗಿ ನಮ್ಮಿವರ ಮಧ್ಯೆ ಹಗೆಯನ್ನು ನೀನು ಉತ್ಪಾದನೆ ಮಾಡಿಬಿಟ್ಟೆ ನೀನು. ಇದರಿಂದಾಗಿ ಮಾಡಿದ ಹೇಗೆ ಯಾರಿಗೂ ತಿಳಿಯದಂತಹ ರೀತಿಯಲ್ಲಿ ಏನೋ ಬಂದನಂತೆ. ಹಾಗೆ ಆ ಗಯನನ್ನ ಅಪಹರಿಸಿ ನೀನು ಇಟ್ಟುಕೊಂಡೆಯಾ? ಹಾ, ಈ ಕೆಲಸವನ್ನು ನೀನು ಮಾಡಿದೆಯಾ? ಇಂತಹ ಕೆಲಸವನ್ನು ಮಾಡಿ ನೀನು
ನಮ್ಮ ಈರುವರಲ್ಲಿ ಹಗೆತನವನ್ನು ಬೆಳೆಸಿದೆ ಹೊರತು ನೆಂಟತನವನ್ನು ಬೆಳೆಸಲಿಲ್ಲ. ಮತ್ತೆ ನೀನೇ ಹೇಳಿದೆ ಘಾತುಕ ಘಾತುಕ ಅಂತ. ಹಾಗಾದ್ರೆ ನಿನ್ನನ್ನ ಘಾತಿಸಲೇಬೇಕು ಅಂತಾದಾಗ ನಿನ್ನಲ್ಲಿ ಗಯನಿರುವಂತಹ ಸಂದರ್ಭದಲ್ಲೇ ಬಂದು ಯುದ್ಧವನ್ನು ಮಾಡಬಹುದಿತ್ತು. ಆದ್ರೆ ನಾನು ಹಾಗೆ ಮಾಡಲಿಲ್ಲ. ಆ ತಂಗಿಯಾದಂತಹ ಸುಭದ್ರೆಯನ್ನ ಕರೆದುಕೊಂಡು ಬಂದು ನೀನು ಹೋಗಿ ಕೇಳು, ಪಾರ್ಥ ಕೇಳಿಯಾದ್ರು ಕೇಳಿಯ ಎಂಬುದಾಗಿ ಅದನ್ನೂ ಮಾಡಲಿಲ್ಲ. ಒಂದೇ ರಾಯಭಾರ. ಆದ್ರೆ ನಾನು ಆ ದಾರುಕನನ್ನು ಕಳಿಸಿಯು ಲೇಖನ ಮುಖೇನವಾಗಿ ತಿಳಿಸಿದೆ, ಆದರೂ ನೀವು ಕೇಳಲಿಲ್ಲ. ಅಂದ ಮೇಲೆ ನೀವಿಬ್ಬರೂ ಈ ಪಾಂಡವರೇ. ನನಗೊಂದು ಅನಿಸಿತ್ತು ಮಮ ಪ್ರಾಣಾಯು ಪಾಂಡವಾಹ ಅಂತದಾಗಿ. ಆದರೆ ಈ ನನ್ನ ಪ್ರಾಣವನ್ನೇ ಅಪಹರಿಸುವಂತಹ ಕೆಲಸವನ್ನ ಅಥವಾ ಆ ನನ್ನ ಪ್ರಾಣಕ್ಕೆ ಸಮಾನಂತ ನೀವೇ ಕದ್ದು ಓಡುವ ಹಾಗೆ ಮಾಡಿಕೊಂಡು ಬಿಟ್ಟಿರಲ್ಲ ಪಾರ್ಥ. ಸುಧಾ ಕಳ್ಳರ ಕಳ್ಳ ಎಂಬುದಾಗಿ ನನ್ನನ್ನು ಸಂಬೋಧಿಸ್ತಾ ಇದ್ದೀಯ. ಕದ್ದು ಕಳ್ಳರು ಸೆರೆಮನೆಯನ್ನ ಸೇರುತ್ತಾರೆ. ಆದ್ರೆ ಸೆರೆಮನೆಯಲ್ಲೇ ಹುಟ್ಟಿದಂತ ನೀನು ಶುದ್ಧ ಕಳ್ಳ ನೀನು. ಹಾಗಾಗಿ ನಿನಗೆ ಕದಿಯುವುದನ್ನು ಹೇಳಬೇಕಾದಿಲ್ಲ. ಉದಾಹರಣೆಯೂ ಉಂಟು. ಬಾಲ್ಯದಲ್ಲಿ ಗೋಪಿಕೆಯರು ಮಾಡಿದಂತ ಬೆಣ್ಣೆ ತುಪ್ಪ ಎಲ್ಲವನ್ನು ಕದ್ದವ ನೀನು. ಅಷ್ಟೇಕೆ ರುಕ್ಮಿಣಿಯನ್ನು ಅಪಹರಿಸಿ ತಂದು ಮದುವೆಯನ್ನಾದವ ನೀನು. ಹಾಗಾಗಿ ಕಳ್ಳ ನಾನಲ್ಲ, ನೀನೇ ಕಳ್ಳ ಭಾವ. ಆ ಗಯನ ನೆವದಿಂದ ಈ ರೀತಿಯಾಗಿ ಪಾಂಡವರಲ್ಲಿ ಕಾದಾಡಬೇಕು, ಪಾಂಡವರನ್ನು ಕೊಲ್ಲಬೇಕು ಎಂಬುದಾಗಿ ಮನಸ್ಸು ಮಾಡಿ ಇಲ್ಲಿಯವರೆಗಾಗಿ ಬಂದವರು. ಅದನ್ನು ನಂಬುವಾಗಿಲ್ಲ. ಏನು ನಾವು ಅಥವಾ ಗಯನನ್ನ ಮುಗಿಸಬಾರದು, ಹಾಗೆ ನಿನ್ನ ಮಾತಿನಂತೆ ನಡೆದುಕೊಳ್ಬೇಕು ಎಂಬುದಾಗಿ ನೀನು ಭಾವಿಸ್ತಾ ಇದ್ದೀಯಾ? ನಿಜ. ಕೇಳು ಕೇಳು ಕೇಳು.
ನನ್ನ ಶಪಥವೇ ಹಾಗುಂಟು. 8 ದಿನದೊಳಗಾಗಿ ಆತನ ಕತ್ತನ್ನು ಕತ್ತರಿಸ್ತೇನೆ ಎಂಬುದಾಗಿ. ಹಾಗಾಗಿ ಬಿಡುವ ಮಾತೆಲ್ಲ. ನೋಡೋಣ ಬಾ ಬಾ ಬಾ. ಅಲ್ಲ, ಇಷ್ಟೊತ್ತನೆವರೆಗಾಗಿ ಕೃಷ್ಣ ಮಾತನಾಡುತ್ತಲೇ ಇದ್ದಾನೆ. ಆದರೆ ಈಗೇನಾಯಿತು ಅವನಿಗೆ? ಸ್ವಲ್ಪ ಮಾತಾಡುತ್ತೇನೆ. ಪುಂಡರೀಕಾಕ್ಷನೇ ಮಾತಾಂಡ ಅಂಬುದಿಗೆ ಮಾತಾಂಡ ನಂಬುದಿಗೆ ಪ್ರತಿಜ್ಞೆಯನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ಬಂದವನಲ್ವ ನೀನು? ಹಾಗಿದ್ರೆ ಮುಗುಳ್ನ ಗುತ್ತ ಸುಮ್ಮನೆ ನಿಂತಿದ್ದೀಯ. ಸ್ವಲ್ಪ ಎಚ್ಚರಿಸೋಣ ಎನ್ನಿಸಿತು. ಯಾಕೆ ಹೇಳು? ಯಾಕೆ? ನಿನ್ನ ಪ್ರತಿಜ್ಞೆ ಮುಗಿಯುವ ಸಮಯ ಬಂತೀಗ. ಸೂರ್ಯ ಪಶ್ಚಿಮಾಂಬುದಿಯನ್ನು ಸೇರುತ್ತಾ ಇದ್ದಾನೆ. ಹಾಗಾಗಿ ಕುಂಡಗಳನ್ನು ರಚನೆ ಮಾಡು, ಬೀಳುವುದಕ್ಕೆ ಮುಂದಾಗು. ಬೇಗ ಬೇಗ. ಕುಂಡಗಳ ಕೊಂಡದೆ ಬೀಳುವುದಾಗೆ ನಾನು ಕೊಂಡದೆ ಬೀಳುವುದಾಗೆ ನಾನು ಅಂದ ಕೊಂಡ ರೋಗಗಳ ಮಾಡಿದೋದೇನೋ ಅಂದ ಕೊಂಡ ರೋಗಗಳ ಮಾಡಿದೋದೇನೋ ಮಾಡು, ಬೀಳುವುದಕ್ಕೆ ಕುಂಡಗಳನ್ನು ಮುಂದಾಗು. ರಚಿಸಿ ನಾನು ಹಾರಬೇಕು. ಹೌದು, ಅಂತಹ ದ್ರೋಹ ನಾನೇನು ಮಾಡಿದ್ದೇನೆ ಅಂತ ಬೇಕಲ್ಲ. 8 ದಿನದ ಪ್ರತಿಜ್ಞೆ ಮಾಡಿದ್ದೀಯಲ್ವ ನೀವು? ಹಾ 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 ಹಾಗಾಗಿ ಆ 8ನೇ ದಿವಸದ ಸೂರ್ಯಾಸ್ತ ಆಗ್ತಾ ಇದೆ. ಹಾ. ಹಾಗಾಗಿ ನಿನ್ನ ಪ್ರತಿಜ್ಞೆ ಹಾ. ಪೂರೈಸಿಕೊಳ್ಳಲಾಗುವುದಿಲ್ಲ ಎಂಬ ಕಾರಣಕ್ಕೆ ಹಾ. ಕುಂಡಗಳನ್ನು ರಚನೆ ಮಾಡು, ಬೀಳುವುದಕ್ಕೆ ಮುಂದಾಗು ಎಂಬುದಾಗಿ ನೀನೇ ಹೇಳಿದ ಹಾಗೆ ನನ್ನನ್ನು ಗುರು ಎಂಬುದಾಗಿ ಸಂಬೋಧಿಸಿದ್ದೀಯ. ಹಾಗಾದ್ರೆ ಗುರು ಶಿಷ್ಯನಲ್ಲಿ ಸೋಲುವುದುಂಟಾ? ಒಮ್ಮೆ ನೀನು ಪರೀಕ್ಷೆಗೆ ನೋಡು ನೋಡು ನೋಡು. ಎನಲು ಬತ್ತಳಿಕೆಯ ಕಂಡನು ಬೆನ್ನೊಳಗಿರುವ ಗಯನ ಬರಳುಂಡನು ಕೊಂಡಿರ ರವಿ ತಾರೆ ಶಶಿಗಳು
ವರರು ಮುಟ್ಟಿದ ರಾಣಿ ನಿಮಗೆ ನೆನುತ ಆಗದಿ ಪಾರ್ಥ, ನೋಡಿದ್ಯಾ ನೋಡಿದ್ಯಾ ನೋಡುತ್ತಾ ಇದ್ದೇನೆ. ನಾವು ಈರುವರು ಯುದ್ಧವನ್ನು ಪ್ರಾರಂಭ ಮಾಡಿದೆವು. ಆಗ ಆ ನಭದ ವಾಣಿಯನ್ನ ಕೇಳಿದ್ಯಾ? ಹೌದು. ಸಾಕು ಮಾಡಿ ಎಂಬುದಾಗಿ. ಅಂದರೆ ನೀನೇ ಅರ್ಥ ಮಾಡಿಕೊಳ್ಳಬೇಕು. ಏನು ಇವೆಲ್ಲವೂ ಒಂದು ಕ್ಷಣಿಕದ ಮಾಯೆ ಮಾತ್ರ. ಕೃಷ್ಣನ ನಾಟಕವಾಯಿತು. ಓಹ್, ಯಾಕಾಗಿ ಒಂದು ಕಾರ್ಯವ ಘಟಿಸಬೇಕು ಅಂತಾದ್ರೆ ಹಾ, ಕಾರಣ ಅಷ್ಟೇ ಮುಖ್ಯವಾಗ್ತದೆ. ನಿಜ. ಕೆಲವೊಮ್ಮೆ ಅದು ಪ್ರಾರಂಭದಲ್ಲೇ ಗೊತ್ತಾದ್ರೂ ಕೆಲವೊಮ್ಮೆ ಅಂತ್ಯದಲ್ಲೇ ಗೊತ್ತಾಗ್ತದೆ. ನಮ್ಮ ಹಾಗೆ ಆಯಿತು. ಹಾ, ಯಾಕಾಗಿ ಇಷ್ಟೆಲ್ಲ ಆದದ್ದು? ಮುಂದೆ ಬರುವಂತಹ ಒಂದು ಮಹಾ ಸಂಗ್ರಾಮ, ಹಾ, ಅದು ನಮ್ಮ ಬಂಧುಗಳೊಡನೆ. ಹಾಗಾಗಿ ಯಾರೋ ಒಬ್ಬ ಬಂಧು ನಿನ್ನ ಪಾದ ಕೆಳಗೆ ಬಿದ್ದು ಭಾಷೆಯನ್ನು ತೆಗೆದುಕೊಂಡು ಪ್ರಾಣವನ್ನು ಉಳಿಸು ಎಂಬುದಾಗಿ ಬಂದಾಗ ಅದು ಭಾವನೊಡನೆ ಯುದ್ಧವನ್ನು ಮಾಡಬೇಕು ಎಂಬ ಸಂದರ್ಭ ಬಂದರು ಬಿಡದೆ ನೀನು ಯುದ್ಧ ಮಾಡಿದಂತವನು ನೀನು. ನಿಜ. ಯಾಕಾಗಿ ಬಲ್ಲೆಯ? ಯಾಕಾಗಿ? ನಾವು ಮಾತನ್ನು ಕೊಟ್ಟು ಇಟ್ಟುಕೊಂಡಾಗಿದೆ ಅವನನ್ನು. ಕ್ಷತ್ರಿಯನಾದವನು ಮಾತನ್ನು ಕೊಟ್ಟ ಅಂತ ನಡೆಸಲೇಬೇಕಾದ್ದು ಧರ್ಮ. ಹೌದು. ನೀನು ಸಹ ಮೆಚ್ಚುವುದಿಲ್ಲ ಅದನ್ನು. ಹಾಗಾಗಿ ನಿನ್ನ ಈ ಕ್ಷಾತ್ರ ಗುಣ ಹಾಗೂ ಗುಣ ಹಾಗೂ ಧರ್ಮ ಅಂದ್ರೆ ಪಾಲಿಸುವಂತಹ ಗುಣ ಮತ್ತು ಕ್ಷಾತ್ರಿಯದ ಧರ್ಮವನ್ನ ನೀನು ಮೀರಲಿಲ್ಲ. ಹಾಗಾಗಿ ಈ ಇಷ್ಟೆಲ್ಲ ಆದರೂ ಬಂಧುಗಳನ್ನೇ ಒಡನೆ ಹೋರಾಡಿದೆ ನೀನು. ಇನ್ನು ಮುಂದೆ ಬರುವಂತಹ ಸಂಗ್ರಾಮದಲ್ಲಿಯೂ ಕೂಡ ಧೃತಿಗಿಡದೆ ಯುದ್ಧವನ್ನ ಮಾಡಬೇಕು. ತನ್ಮೂಲಕವಾಗಿ ಆ ಧರ್ಮವನ್ನ ಬೆಳೆಸಬೇಕು ಹಾಗೂ ಸತ್ಯ ಧರ್ಮಗಳ ಜೊತೆಯಲ್ಲಿ ನಾವು ಈ ನಾಡನ್ನ ಆಳಬೇಕು ಎಂಬುವ ಸಂದೇಶವನ್ನು ನಾವು ನೀಡಬೇಕಾಗಿದೆ. ಹಾಗಾಗಿ ಈ ಪರೀಕ್ಷೆಯಲ್ಲಿ ನೀನು ಗೆದ್ದಿದ್ದೀಯಾ. ಇತ ತನ್ಮೂಲಕವಾಗಿ ಬರುವಂತಹ ಎಲ್ಲ ಕ್ಷಣಗಳಿಗೂ ಗಳಿಗೆಗಳಿಗೂ ಒಳ್ಳೆಯದೇ ಆಗಲಿ ಹಾಗೂ ನಿಮ್ಮೆಲ್ಲರಿಗೂ ಆ ಪಾಲನಾಕರ್ತನಾಗಿ ಎಲ್ಲರನ್ನು ಆಶೀರ್ವದಿಸುತ್ತಾ ಈ ಮಾಯಾ ನಗರಕ್ಕೆ ಮಂಗಳ ಹಾಡೋಣವೇ. ಆಯ್ತು. ಸರ್ವರಿಗೂ ಅಭಿನಂದಿಸುತ್ತಾ ನಮ್ಮ ಈ ವಿಶ್ವಾವಸನಾಮ ಸಂವತ್ಸರದ ಗಂಟಿ ಹುಣ್ಣಿಮೆ ಹಬ್ಬದ ಪ್ರಯುಕ್ತ ನಾವು ಹಮ್ಮಿಕೊಂಡಂತಹ ಯಕ್ಷಗಾನ ತಾಳಮದ್ದಲೆ ಮತ್ತು ಆಟ ಇದರ ಮುಕ್ತಾಯ ಸಮಾರಂಭ ಈಗ ಮುಕ್ತಾಯವಾಗಿದೆ. ಈಗ ನಾನು ಹೇಳುವುದಿಷ್ಟೇ, ನಾವು ಈಶ್ವರದ ಕಾರ್ಯಕ್ರಮದಲ್ಲಿ ಮಕ್ಕಳು ಮೊಮ್ಮಕ್ಕಳು ಇವರಿಗೆ ಆದ್ಯತೆಯನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಅಭಿಲಾಷೆಯಿಂದ ಏರ್ಪಡಿಸಿಕೊಂಡಿದ್ದೇವೆ. ದಯಮಾಡಿ ಹಿರಿಯ ಪ್ರೇಕ್ಷಕ ಬಂಧುಗಳು ಮತ್ತು ಅನೇಕ ಹಿರಿಯ ಯಕ್ಷಗಾನ ಕಲಾವಿದರು ಇದರಲ್ಲಿ ಭಾಗವಹಿಸಿದ್ದಾರೆ. ಈ ಎಲ್ಲ ಹಿರಿಯ ಕಲಾವಿದರ ಪೂರ್ಣವಾದಂತಹ ಸಹಕಾರ ಮತ್ತು ಸಲಹೆಗಳು ಸದಾ ಮುಂದುವರಿಯುವಂತಹ ಈ ಮಕ್ಕಳಿಗೆ ಇರಲಿ ಅಂತ ಕೇಳ್ತಾ, ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮಲ್ಲಿ ಮಾಮೂಲಿ ಕಾರ್ಯಕ್ರಮದಲ್ಲಿ ಶ್ರೀ ಹಿಮ್ಮೇಳದಲ್ಲಿ ಮಗೊಳ್ಳೆ ನಾಗರಾಜು ಮತ್ತು ಸ್ವಲ್ಪ ಲಕ್ಷ್ಮೀನಾರಾಯಣ, ಶರತ್ಚಂದ್ರು ಮತ್ತು ಹೊಸತೋಟ ಶ್ರೀಧರ್ ಇವರು ವಿಶೇಷವಾಗಿ ಭಾಗವಹಿಸಿದ್ದಾರೆ. ಆದ್ದರಿಂದ ಶ್ರೀ ಮಗವಳ್ಳಿ ನಾಗರಾಜರು ದಯಮಾಡಿ ನಮ್ಮ ಗೌರವ ಸಮರ್ಪಣೆಯನ್ನು ಪಡಿಬೇಕು ಅಂತ ಕೇಳ್ಕೊಳ್ತೇವೆ. ಓಕೆ
ದಯಮಾಡಿ ನಾವಿಟ್ಟಂಥದ್ದು ಕಾರ್ಯಕ್ರಮದ ಒಂದು ಬೆಲೆ ಅಲ್ಲ, ಒಂದು ನಮ್ಮ ಈ ಕಾರ್ಯಕ್ರಮದ ಒಂದು ಗೌರವ ಸಮರ್ಪಣೆ. ಶ್ರೀ ಹಿಮ್ಮೇಳದಲ್ಲಿ ಭಾಗವಹಿಸತಕ್ಕಂಥ ಹೊಸತೋಟ ಶ್ರೀಧರ್ ಅವರು ನಮ್ಮ ಗೌರವ ಸಮರ್ಪಣೆಯನ್ನು ಸ್ವೀಕರಿಸಬೇಕಾಗಿದೆ. ಹೋಗು ಮಗ, ನೀನೇ ಹೋಗು. ದಯಮಾಡಿ ನಮ್ಮ ಈ ಕಾರ್ಯಕ್ರಮಕ್ಕೆ ಅತಿ ಉತ್ಸಾಹದಿಂದ ಕೆಲವು ವ್ಯವಸ್ಥೆ ಮಾಡಿಕೊಟ್ಟಂತಹ ಮತ್ತೆ ವೇಷವನ್ನು ಮಾಡಿದಂತ ಶ್ರೀ ಐಡಿ ಗಣಪತಿಯವರು ಬಂದು ನಮ್ಮ ಗೌರವವನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳ್ತೇವೆ. ದಯಮಾಡಿ ಶ್ರೀ ಗುರುನಂದನವರು ಬಂದು ನಮ್ಮ ಗೌರವವನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳ್ಕೊಂಡು ದಯಮಾಡಿ ಎಸ್ ಮಾಮೂಲಿಗಿರಿಯವರು ನಮ್ಮ ಗೌರವವನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳಿ ಅದಾಗಲಿ. ಅದೊಂದು ಕಲಿ ಕೊಡೋದು, ನಮ್ಮ ನಿಮ್ಮ ಆತ್ಮೀಯತೆ ಬೇರೆ. ದಯಮಾಡಿ ಸಂಪ ಲಕ್ಷ್ಮೀನಾರಾಯಣ ಅವರು ಗೌರವ ದಯವಿಟ್ಟು ನಮಗೆ ಧ್ವನಿವರ್ಧಕ ಇತ್ಯಾದಿಗಳನ್ನ ವ್ಯವಸ್ಥೆ ಕೊಟ್ಟಂತಹ ಶ್ರೀ ಜಿ ಎಂ ಕೃಷ್ಣಮೂರ್ತಿ ಅವರು ಬಂದು ತಗೊಳ್ಳಿ. ದಯಮಾಡಿ ನಾವು ಹಿರಿಯ ಕಲಾವಿದರು ಅವರು ಯಕ್ಷಗಾನದಲ್ಲಿ ಸಂಪ ಲಕ್ಷ್ಮೀನಾರಾಯಣ ಇರ್ಬೋದು, ಮರವಳ್ಳೆ ನಾಗರಾಜ್ ಇರ್ಬೋದು, ಅಥವಾ ಶ್ರೀಧರ್ ಇರ್ಬೋದು, ಇಲ್ಲಾಂದರೆ ಶರತ್ಚಂದ್ರ ಅವರು ಸ್ವಲ್ಪ ತೊಡಗಿರದಿಂದ ಮರದೇ ಹೋಗಿದ್ದಾರೆ. ಇವರೆಲ್ಲರೂ ಕೂಡ ಈ ಮಕ್ಕಳ ಕಾರ್ಯಕ್ರಮ ಎಂಬಂಥ ವಿಷಯದಲ್ಲಿ ತಾತ್ಸಾರ ಮಾಡದೆ ಸಹಕಾರ ಮಾಡಿದ್ದಕ್ಕಾಗಿ ಹಾಗೆ ಎಲ್ಲ ಕಲಾವಿದರಿಗೂ ಕೂಡ ನಮ್ಮ ಕುಟುಂಬದ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಮರ್ಪಿಸುತ್ತೇವೆ. ಇನ್ನೊಂದು ವಿಷಯ ಅಂದರೆ ಮಕ್ಕಳು ಕೂಡ ಅತಿ ಉತ್ಸಾಹದಿಂದ ಈ ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ಈ ಕಾರ್ಯಕ್ರಮವನ್ನು ನಡೆಸುವ ಮುಖಾಂತರವಾಗಿ ಮುಂದೆ ಇದಕ್ಕೂ ಹೆಚ್ಚಿನ ರೀತಿಯಲ್ಲಿ ಅವರು ಕಲಾವಿದರಾಗಿ ಎಲ್ಲ ಕಲಾಭಿಮಾನಿಗಳಿಗೆ ಸಂತೋಷವನ್ನು ಉಂಟು ಮಾಡತಕ್ಕಂಥ ಒಂದು ಒಳ್ಳೆಯ ಕಲಾವಿದರಾಗಿ ಬಯಸ್ತೇನೆ. ಆದರೆ ಅವರು ಕಲಾವಿದರಾದ ಹವ್ಯಾಸಿ ಕಲಾವಿದರು ಎಲ್ಲ ಓದಿದ್ದಾರೆ, ನೌಕರಿಯಲ್ಲಿದ್ದಾರೆ. ಹಾಗಾಗಿ ಆದರೂ ಕೂಡ ಅವರು ನೀಡುವಂಥ ಕಲೆ ಜನರಿಗೆ ತೃಪ್ತಿ ಅಂತಲ್ಲಿ ದೇವರವರಿಗೆ ಆಶೀರ್ವಾದ ಮಾಡಲಿ, ಅನುಗ್ರಹ ಮಾಡಲಿ ಅಂತ ಅವರನ್ನು ಕೇಳ್ತಾ ಈ ಮಕ್ಕಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಬಂಧುಗಳು, ಸ್ನೇಹಿತರು ಇತ್ಯಾದಿ ಎಲ್ಲ ಕಲಾಭಿಮಾನಿಗಳಿಗೆ ನಮ್ಮ ಕುಟುಂಬದ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸಿ ನಮ್ಮ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೇವೆ. ಶ್ರೀ ಜಯ ಬೀರೇಶ್ವರ ಸ್ವಾಮಿ ನಿರ್ಮಾಣ. ದೇವಕಿ ಸೂತ ಶ್ರೀ ಮನೋವಲ್ಲಭನ
ತುಳಸಿ ಬೃಂದಾವನಗಳಾಡು ರಾಜನಾಭನ ಕಂಡಿರ ತುಳಸಿ ಬೃಂದಾವನಗಳಾಡು ರಾಜನಾಭನ ಕಂಡಿನ ಜಲಜನಾಭನ ಕಂಡನ ಯದುಕುಲಲಾಭನ ಕಂಡನ ಜಲಜನಾಭನ ಕಂಡನ ಯದುಕುಲಲಾಭನ ಕಂಡನ ತಿರುಪತಿ